Last 1 minute. Last 5 seconds. 5, 4, 3, 2, 1, 0. ನಿಧಾನಕ್ಕೆ ದೇಹ ಸ್ಥಿತಿಗೆ ಬನ್ನಿ. ಕೈ ಕಾಲುಗಳನ್ನು ಸಡಿಲ ಮಾಡ್ಕೊಂತ ಕೈಗಳನ್ನು ಕಣ್ಣಿನ ಮುಂದೆ ಇಟ್ಕೊಳ್ಳಿ. 5, 4, 3, 2, 1, 0. ನಿಧಾನಕ್ಕೆ ಕೈಗಳನ್ನು ಮುಂದಕ್ಕೆ ತಗೊಂಬರ್ತಾ ಕಣ್ಣುಗಳಿಂದ ನಮ್ಮ ಕೈಗಳನ್ನು ನೋಡ್ಕೊಳ್ಳಿ. ಇಷ್ಟೋ ತನಕ ಅದ್ಭುತವಾದಂತಹ ಸಂಗೀತದೊಂದಿಗೆ ನಾವು ಧ್ಯಾನವನ್ನು ಮಾಡಿದ್ದೇವೆ. ನಮಗೆ ಧ್ಯಾನವನ್ನು ಹೇಳಿಕೊಟ್ಟಿರುವಂತಹ ನಮ್ಮ ಗುರುಗಳಿಗೆ ಮತ್ತು ಎಲ್ಲರ ಚೈತನ್ಯದೊಂದಿಗೆ ನಾವು ಧ್ಯಾನವನ್ನು ಮಾಡಿದ್ದೇವೆ. ಎಲ್ಲರಿಗೂ ಸಮೇತ ಚಪ್ಪಾಳೆ ಮೂಲಕ ನಾವು ಧನ್ಯವಾದಗಳನ್ನು. ಈಗ ಪ್ರತಿದಿನದಂತೆ ಈಗ ನಾವು ಸಬ್ಜೆಕ್ಟ್ಗೆ ಹೋಗೋಣಂತೆ. ಈ ದಿನದ ನಮ್ಮ ಈ ಧ್ಯಾನವನ್ನು ನಮಗೆ ಹೆಚ್ಚಾಗಿ ವಿಷಯಗಳನ್ನು ತಿಳಿಸಲು ಶ್ರೀಮತಿ ಪುಷ್ಪ ಮೇಡಮ್ ಅಂತ ಅಂದು ಅವರು ಆಗಮಿಸಿದ್ದಾರೆ. ಅವರಿಗೆ ನಾವು ವೆಲ್ಕಮ್ ಮಾಡೋಣ. ಮೇಡಮ್ ಸ್ವಾಗತ, ಸುಸ್ವಾಗತ ಮೇಡಮ್. ಇವರು ವಿಷಯ ಅನಾಸಕ್ತಿ ಅನ್ನುವುದ ಸಬ್ಜೆಕ್ಟ್ ಬಗ್ಗೆ ನಮಗೆ ವಿಷಯವನ್ನು ತಿಳಿಸ್ಕೊಡ್ತಾರೆ. ಇವರು ಬಳ್ಳಾರಿ ವಾಸಿಯರು. ಬಳ್ಳಾರಿ ಅಂದ್ರೆ ನಮ್ಮ ಧ್ಯಾನಕ್ಕೆ ಫೇಮಸ್ ಆಗ್ಬಿಟ್ಟಿದೆ, ಯಾಕೆಂದ್ರೆ ಅಷ್ಟು ಜನ ಧ್ಯಾನಿಗಳು ಬಳ್ಳಾರಿಯಲ್ಲಿದ್ದಾರೆ. ಅವರು ಇವಾಗ ನಮಗೆ ಆಗಮಿಸಿ ಅವರ ಜ್ಞಾನವನ್ನು ಹಂಚುತ್ತಾರೆ. ಇವರು ಸುಮಾರು 15-16 ವರ್ಷದಿಂದ ಈ ಧ್ಯಾನವನ್ನ ಈ ಕುಟುಂಬಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಆವಾಗಿಂದನೂ ಇವಾಗ ತನಕನೂ ಧ್ಯಾನವನ್ನು ಮಾಡ್ತಾನೆ ಇದ್ದಾರೆ. ಎಲ್ಲರಿಗೂ ಧ್ಯಾನ ಹಂಚೋದು ಮಾಡೋದು ಎಲ್ಲ ಮಾಡ್ತಾರೆ. ಅವರಿಂದ ನಾವು ಜ್ಞಾನವನ್ನು ಪಡೆಯೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತ. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಜೂಮ್ ಅಲ್ಲೇ ಅಟೆಂಡ್ ಆದ ಎಲ್ಲ ಮಾಸ್ಟರ್ಸ್ಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಇವತ್ತು ನಾನು ತಗೊಳ್ತಾ ಇದ್ದ ಟಾಪಿಕ್ ಒಂದು ಡಿಟ್ಯಾಚ್ಮೆಂಟ್. ಇದು ಅಲ್ಟಿಮೇಟ್ ಗೋಲ್ ಅನ್ಬೋದು, ಒಂದು ಆತ್ಮದ ಅಲ್ಟಿಮೇಟ್ ಗೋಲ್. ನಾವು ಈ ಭೂಮಿಯಲ್ಲಿ ಬಂದಿದ್ದೀವಿ ಅಂದ್ರೆ ಕೊನೆಯದಾಗಿ ಈ ಡಿಟ್ಯಾಚ್ಮೆಂಟ್ ಅನ್ನು ನಾವು ಕಲೀಲೇಬೇಕಾಗುತ್ತೆ. ಎಲ್ಲಿವರೆಗೂ ನಾವು ಕಲಿಯೋದಿಲ್ಲ, ಮುಖ್ಯವಾಗಿ ಈ ಸಂಸಾರ ಮಾಯೆಯಿಂದ ನಾವು ಹೊರಗೆ ಬರೋದಿಲ್ಲ. ಈ ಸಂಸಾರ ಮಾಯೆಯಿಂದ ಹೊರಗೆ ಬರ್ಬೇಕಂದ್ರೆ ನಾವು ಡಿಟ್ಯಾಚ್ಮೆಂಟ್ ಕಲಿತ್ಕೊಂಡೇ ಹೋಗ್ಬೇಕಾಗತ್ತೆ. ಸೊ ಈ ಡಿಟ್ಯಾಚ್ಮೆಂಟ್ ಬಗ್ಗೆ ಎಷ್ಟೋ ಮಹಾತ್ಮರು ಹೇಳಿದ್ದಾರೆ. ಲಾವೋತ್ಸ ಆಗ್ಲಿ, ಓಶೋ ಆಗ್ಲಿ, ಆಮೇಲೆ ಯೋಗಾನಂದ ಪರಮಹಂಸರಾಗಲಿ, ಕಬೀರದಾಸರಾಗಲಿ, ಎಷ್ಟೋ ಮಹಾತ್ಮರು ಈ ಡಿಟ್ಯಾಚ್ಮೆಂಟ್ ಬಗ್ಗೆ ಹೇಳಿದ್ದಾರೆ ಮಾಸ್ಟರ್. ಸೊ ನಾನು ಇವತ್ತು ಚೀನಾದ ಒಬ್ಬ ತತ್ವಶಾಸ್ತ್ರ ಲಾವೋತ್ಸವ್ ಅವರ ಒಂದು ಕಥೆಯ ಮೂಲಕ ಇದನ್ನ ಸ್ಟಾರ್ಟ್ ಮಾಡ್ತೇನೆ ಮಾಸ್ಟರ್. ಸೊ ಚೀನಾದ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇರ್ತಾನೆ. ಆ ರೈತನ ಹತ್ರ ಒಂದು ಕುದುರೆ ಇರುತ್ತೆ. ಆ ಕುದುರೆನೇ ಅವನಿಗೆ ಎಷ್ಟೋ ಆಸರೆ ಆಗಿರುತ್ತೆ. ಯಾಕಂದ್ರೆ ಅವನು ಹೊಲದಲ್ಲಿ ಕೆಲಸ ಮಾಡೋಕ್ಕೂ ಅದನ್ನ ಬಳಸ್ಕೊತಾ ಇರ್ತಾನೆ, ಪ್ರಯಾಣ ಮಾಡೋದಕ್ಕೂ ಬಳಸ್ಕೊತಾ ಇರ್ತಾನೆ. ಆ ಕುದುರೆ ಅವನ ಹೆಮ್ಮೆ ಅಂತಾನ ಹೇಳ್ಬೋದು. ಸೊ ಆ ಊರಿನ ಜನರು ಎಲ್ಲ ಬಂದು ಅವನ ಹತ್ರ ಏನ್ ಹೇಳ್ತಾರೆ, ನೀನ್ ಎಷ್ಟು ಅದೃಷ್ಟಶಾಲಿ ಅದೇ ನೋಡು, ನಿನಗೆ ಕುದುರೆ ಅಂತ ಆಸರೆ ಸಿಕ್ಕಿದೆ ನಿನಗೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಸೊ ಕೆಲವು ದಿನಗಳಾದ್ಮೇಲೆ ಏನಾಗುತ್ತೆ, ಆ ಕುದುರೆ ಓಡಿ ಹೋಗುತ್ತೆ. ಆ ಕುದುರೆ ಓಡಿ ಹೋದಾಗ ಅವಾಗ ಕೂಡ ಜನ ಬರ್ತಾರೆ. ಜನ ಬಂದು ಏನ್ ಹೇಳ್ತಾರೆ, ಅಯ್ಯೋ ಪಾಪ ನಿನಗಿರೋದು ಒಂದೇ ಆಸರೆ ಹೊರಟೋಯ್ತಲ್ಲ, ನೀನ್ ಎಷ್ಟೋ ದೌರ್ಭಾಗ್ಯ ನಿಂದು ಅಂತ ಹೇಳ್ತಾರೆ. ಅದಕ್ಕೆ ಆ ರೈತ ಏನ್ ಹೇಳ್ತಾನೆ, ಬಹುಶಃ ಇದು ನನಗೆ ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಯಾರು ಹೇಳ್ತಾರೆ, ಯಾರು ಹೇಳಕ್ ಸಾಧ್ಯ ಅಂತ ಹೇಳ್ತಾನೆ. ಸೊ ಅವರು ಹೊರಟೋಗ್ತಾರೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಕುದುರೆನೂ ವಾಪಸ್ ಬರುತ್ತೆ. ಕುದುರೆ ಜೊತೆ ಇನ್ನೂ 10 ಕಾಡು ಕುದುರೆಗಳು ಬರ್ತವೆ ಜೊತೆಗೆ.
ಸೊ ಅದನ್ನ ನೋಡಿ ಮತ್ತೆ ಊರಿನ ಜನ ಬರ್ತಾರೆ, ಮತ್ತೆ ರೈತನಿಗೆ ಕೇಳ್ತಾರೆ, ಎಷ್ಟು ಅದೃಷ್ಟ ನೋಡು, ನೀನು ನಿಜವಾಗ್ಲೂ ನೀನು ಶ್ರೀಮಂತನಾಗ್ಬಿಟ್ಟೆ, ನಿನ್ನ ಹತ್ರ 11 ಕುದುರೆಗಳು ಇದಾವೆ ಈಗ, ತುಂಬಾ ಅದೃಷ್ಟವಂತ ನೀನು ಅಂತ ಹೇಳ್ತಾರೆ. ಅವಾಗ್ಲೂ ಅವನು ಅದೇ ರಿಯಾಕ್ಟ್ ಮಾಡ್ತಾನೆ. ಅವನು ನಗ್ನಗ್ತಾ ಏನ್ ಹೇಳ್ತಾನೆ, ಯಾರಿಗ್ ಗೊತ್ತು ಇದು ಕೆಟ್ಟದೋ ಒಳ್ಳೇದೋ ನನಗೆ ಗೊತ್ತಿಲ್ಲಲ್ಲ, ಇದನ್ನ ಯಾರು ಬಲ್ರು ಅಂತ ಹೇಳ್ತಾನೆ. ಮತ್ತೆ ಅವ್ನ ಒಬ್ಬನೇ ಒಬ್ಬ ಮಗ ಇರ್ತಾನೆ, ರೈತನಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ. ಅವನು ಒಂದು ಕುದುರೆನ ಪಳಗಿಸಿ ಅದ್ರ ಮೇಲೆ ಏರೋಕೆ ಹೋಗ್ತಾನೆ, ಅದು ಕೆಳಗ್ ಬೀಳಿಸ್ಬಿಡುತ್ತೆ, ಅವನು ಕಾಲ್ ಮುರಿದ್ ಬಿಡುತ್ತೆ, ಅವನು ಕುಂಟ ಬಿಡ್ತಾನೆ. ಸೊ ಅವಾಗ ಊರಿನ ಜನ ಬಂದ್ ಏನ್ ಹೇಳ್ತಾರೆ, ಅಯ್ಯೋ ಪಾಪ ಒಬ್ಬನೇ ಒಬ್ಬ ಮಗ, ಕಾಲ್ ಮುರಿದೋಯ್ತಲ್ಲ, ನಿಂದ ಎಂತ ದೌರ್ಭಾಗ್ಯ ನಿಂದು ಅಂತ ಮಾತಾಡ್ತಾರೆ. ಸೊ ಅವಾಗ ಕೂಡ ಅವನು ಇದೇ ಮಾತನ್ನ ಹೇಳ್ತಾನೆ, ಇದನ್ನೇ ಹೇಳ್ತಾನೆ, ಇದು ಕೆಟ್ಟದೋ ಒಳ್ಳೆಯದೋ ನನಗ್ ಗೊತ್ತಿಲ್ಲ, ಇದು ಯಾರು ಬಲ್ಲರು ಅಂತಾನೆ ಹೇಳ್ತಾನೆ ಅವನು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ಅಲ್ಲಿ ರಾಜ್ಯದಲ್ಲಿ ಯುದ್ಧ ಶುರು ಆಗುತ್ತೆ. ರಾಜ ಏನ್ ಮಾಡ್ತಾನೆ, ಯಾರ್ಯಾರು ನವ ಯುವಕರಿದ್ದಾರೆ ಅವರನ್ನೆಲ್ಲ ತನ್ನ ಸೇನೆಗೆ ಸೇರಿಸ್ಕೊಳ್ತಾನೆ. ಆದ್ರೆ ಈ ರೈತನ ಮಗನ್ ಬಿಟ್ಟು ಬಿಡ್ತಾನೆ, ಯಾಕಂದ್ರೆ ರೈತನ ಮಗ ಕುಂಟನಾಗಿರ್ತಾನೆ. ಅವನನ್ನೊಮ್ನೆ ಬಿಟ್ಟು ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ರಾಜರು. ಮತ್ತೆ ಯುದ್ಧದಲ್ಲಿ ಎಲ್ಲ ಏನು ನವಯುವಕರನ್ನ ಕರ್ಕೊಂಡು ಹೋಗಿರ್ತಾರೆ ಅವರೆಲ್ಲರೂ ಸತ್ತೋಗ್ತಾರೆ. ಸೊ ಈ ಊರಿನ ಜನರೆಲ್ಲರೂ ರೋಧಿಸ್ತಾರೆ, ಅಳ್ತಾ ಇರ್ತಾರೆ. ಅವಾಗ ಬಂದು ಅವ್ರೇನ್ ಹೇಳ್ತಾರೆ, ನೀನ್ ಎಷ್ಟು ಪುಣ್ಯ ಮಾಡಿದ್ಯಾ ನೋಡು, ನಿನ್ನ ಮಗ ಉಳ್ದ, ನಮ್ಮ ಮಕ್ಕಳೆಲ್ಲ ಹೋಗ್ಬಿಟ್ರು ಅಂತ ಹೇಳ್ತಾರೆ. ಸೊ ಅವಾಗೂ ಅವನು ಹೇಳ್ತಾನೆ ರೈತ, ಬಹುಶಃ ಇದು ಕೆಟ್ಟದೋ ಒಳ್ಳೆಯದೋ ಗೊತ್ತಿಲ್ಲ, ಯಾರು ಬಲ್ರು ಅಂತ ಹೇಳ್ತಾನೆ. ಸೊ ಯಾವ ಎಂತ ಸಿಚುವೇಶನ್ ಇದ್ರು ಕೂಡ ಆ ರೈತ ಒಂದೇ ಮಾತನ್ನ ಹೇಳ್ತಾನೆ, ಏನಂದ್ರೆ ಯಾರು ಬಲ್ರು, ಇದು ನನಗೆ ಕೆಟ್ಟದೋ ಒಳ್ಳೆಯದೋ ಯಾರು ಬಲ್ಲರು ಅನ್ನೋದೊಂದೇ ಮಾತು ಹೇಳ್ತಾನೆ. ಸೊ ಅದಕ್ಕೆ ಇಲ್ಲಿ ಲಾವೋತ್ಸ ಏನ್ ಹೇಳ್ತಾರೆ, ನಾವು ಯಾವ್ದಕ್ಕೆ ಅತಿಯಾಗಿ ಅಂಟುಕೊಂಡಿರ್ತೇವೆ ಅದೇ ನಮ್ಮನ್ನ ದುಃಖಕ್ಕೆ ಈಡು ಮಾಡ್ತದೆ, ಯಾವ್ದನ್ನ ನಾವು ಬಿಡ್ತೀವೋ ಅದು ನಮ್ಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಆ ರೈತನಲ್ಲಿ ಅಟ್ಯಾಚ್ಮೆಂಟ್ ಇರ್ಲಿಲ್ಲ, ಅವನಿಗೆ ಗೊತ್ತಿತ್ತು ಕಷ್ಟ ಸುಖ ಬರ್ತಾವೆ ಹೋಗ್ತಾವೆ ಅಂತ ಗೊತ್ತಿತ್ತು. ಸಂತೋಷ ಆದಾಗ ಅತಿಯಾಗಿ ಸಂತೋಷ ಪಟ್ಟಿಲ್ಲ, ತುಂಬಾ ದುಃಖ ಆದಾಗ ಅತಿಯಾಗ ದುಃಖ ಪಡ್ಲಿಲ್ಲ. ಸೊ ಅವನು ಜೀವನದಲ್ಲಿ ಪರಿಸ್ಥಿತಿಗಳಾಗಿ ಘಟನೆಗಳಲ್ಲಿ ವ್ಯಕ್ತಿಗಳಾಗಿ ಬದಲಾಗ್ತಾರೆ ಅಂತ ಅವನಿಗೆ ಚೆನ್ನಾಗ್ ಗೊತ್ತಿತ್ತು. ಇವತ್ತು ಒಳ್ಳೇದಾಗುತ್ತೆ, ನಾಳೆ ಕೆಟ್ಟದಾಗತ್ತೆ, ಎರಡನ್ನು ನಾವು ಸ್ವೀಕಾರ ಮಾಡ್ಬೇಕು ಅಂತ ಲಾವೋತ್ಸ ಹೇಳ್ತಾರೆ. ಲಾವೋತ್ಸ ಏನ್ ಹೇಳ್ತಾರೆ, ಇಲ್ಲಿ ಅಟ್ಯಾಚ್ಮೆಂಟ್ಗೆ ಮುಖ್ಯ ಕಾರಣ ನಾವು ಸ್ವೀಕಾರ ಮಾಡದೇ ಇರೋದು ಅಂತ ಹೇಳ್ತಾರೆ. ಯಾವಾಗ ನಾವು ಎಲ್ಲ ಪರಿಸ್ಥಿತಿಗಳು ಎಲ್ಲ ಮನುಷ್ಯರು ಪ್ರತಿಯೊಂದನ್ನು ನಾವು ಸ್ವೀಕಾರ ಮಾಡ್ತೀವಿ, ಅವಾಗ ನಾವು ಡಿಟ್ಯಾಚ್ಮೆಂಟ್ ಕಲಿತೀವಿ ಅಂತ ಇಲ್ಲಿ ಲಾವೋತ್ಸ ಹೇಳ್ತಾರೆ. ಲಾವೋತ್ಸ ಹೇಳ್ತಾರೆ, ಜೀವನದಲ್ಲಿ ನಾವು ಹೇಗ್ ಬರುತ್ತೆ ಹಾಗೆ ಸ್ವೀಕಾರ ಮಾಡ್ತಾ ಹೋಗ್ಬೇಕು ಅಂತಾರೆ. ಹೇಗಂದ್ರೆ ಅವರು ನದಿ ಬಗ್ಗೆ ಹೇಳಿದ್ದಾರೆ. ನದಿ ನೋಡ್ರಿ, ನದಿ ಹೋಗ್ತಾ ಇರುತ್ತೆ, ಕಂದರಗಳು ಇರ್ತವೆ, ಬೆಟ್ಟಗಳು ಇರ್ತವೆ, ಸಮತಟ್ಟಾದ ರಸ್ತೆಗಳು ಇರ್ತವೆ. ಸೊ ಆದ್ರೂ ಅದು ನದಿ ಹರಿತಾ ಹೋಗುತ್ತೆ, ಅದೇ ತರ ನಾವು ಕೂಡ ಇರ್ಬೇಕು ಅಂತ ಹೇಳ್ತಾರೆ. ಲಾವೋತ್ಸ ಹೇಳ್ತಾರೆ, ಇಲ್ಲಿ ಡಿಟ್ಯಾಚ್ಮೆಂಟ್ ಅಂದ್ರೆ ಜೀವನದಿಂದ ಓಡಿ ಹೋಗೋದಲ್ಲ, ಅದರ ಅರ್ಥ ನಾವು ಪ್ರತಿಯೊಂದನ್ನು ಸ್ವೀಕಾರ ಮಾಡ್ಬೇಕು. ಲಾವೋತ್ಸ ಒತ್ತಿ ಒತ್ತಿ ಇಲ್ಲಿ ಏನ್ ಹೇಳ್ತಾರೆ, ನಾವು ಸ್ವೀಕಾರ ಮಾಡೋದ್ರಿಂದ ನಾವು ಡಿಟ್ಯಾಚ್ಮೆಂಟ್ ಕಲಿತೀವಿ ಅಂತ ಲಾವೋತ್ಸ ಹೇಳ್ತಾರೆ. ಇಲ್ಲಿ ನಾವು ಪರಿಸ್ಥಿತಿ ವ್ಯಕ್ತಿಗಳಿಗಾಗ್ಲಿ ಯಾವುದಕ್ಕೂ ನಾವು ಅಂಟ್ಕೊಳ್ಬಾರ್ದು, ಆನಂದ ಅನುಭವಿಸ್ಬೇಕು, ಆದ್ರೆ ಅದಕ್ಕೆ ಗುಲಾಮರಾಗಬಾರ್ದು ಅಂತ ಲಾವೋತ್ಸ ಹೇಳ್ತಾರೆ. ಆಸೆಗಳು ಅಗತ್ಯಗಳಲ್ಲಿ ಎರಡು ತುಂಬಾ ಅಂತರ ಇದೆ. ಆಸೆ ಯಾವತ್ತೂ ಮುಗಿಯೋದಿಲ್ಲ, ಆಸೆಗೆ ಅಂತ ಇಲ್ಲ. ಆಸೆ ಒಂದಾದ್ಮೇಲೆ ಒಂದು ಆಸೆಗಳು ಇದ್ದೇ ಇರ್ತೇವೆ, ಆಸೆಗೆ ಯಾವತ್ತೂ ಅಂತ ಇರೋದಿಲ್ಲ. ಈ ಆಸೆಗಳಿಂದನೇ ನಮಗೆ ದುಃಖ ಬರುತ್ತೆ ಅಂತ ಹೇಳ್ತಾರೆ. ಡಿಟ್ಯಾಚ್ಮೆಂಟ್ ಇಸ್ ಅಲ್ಟಿಮೇಟ್ ಅಂತಾರೆ. ಯಾಕಂದ್ರೆ ಎಲ್ಲಿವರೆಗೂ ನಾವು ಡಿಟ್ಯಾಚ್ಮೆಂಟ್ ಕಲಿಯೋದಿಲ್ಲೋ ಅಲ್ಲಿವರೆಗೂ ಈ ಸಂಸಾರದ ಮಾಯೆಯಿಂದ ನಾವು ಹೊರಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಗೌತಮ್ ಬುದ್ಧ ಕೂಡ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದಾರೆ. ಇಲ್ಲಿ ಅಗತ್ಯತೆಗಳು ಇರಬೇಕು, ಕೋರಿಕೆಗಳು ಇರಬಾರ್ದು, ಅದು ಅನಗತ್ಯ ಕೋರಿಕೆಗಳು ಇರ್ಲೇಬಾರ್ದು. ಈ ಅನಗತ್ಯ ಕೋರಿಕೆಗಳು ನಮ್ಮನ್ನು ದುಃಖಕ್ಕೆ ಕರ್ಕೊಂಡು ಹೋಗ್ತವೆ ಅಂತ ಹೇಳ್ತಾರೆ. ನಾನು ನನ್ನದು ಎನ್ನುವ ಅಟ್ಯಾಚ್ಮೆಂಟ್ ನಲ್ಲೇ ನಾವಿರ್ತೀವಿ. ಸೊ ಮಹಾತ್ಮರು ಹೇಳಿದ್ದಾರೆ, ಏನಂತ ಹೇಳಿದ್ರೆ, ನಾನು ನನ್ನದು ಎನ್ನುವುದು ಒಂದು ಬಂಧನ ಅಂತ ಹೇಳಿದ್ದಾರೆ. ಅದೇ ಎಲ್ಲ ಪರಮಾತ್ಮ ಅನ್ನೋದು ಮೋಕ್ಷ ಅಂತ ಎಲ್ಲಿ ಮಹಾತ್ಮರು ಹೇಳಿದ್ದಾರೆ. ನಾವು ಚಿಕ್ಕವ್ರು ಇರುವಾಗಿದ್ದನು ಈ ಅಟ್ಯಾಚ್ಮೆಂಟ್ ಅನ್ನು ಕಲಿತೀವಿ. ಚಿಕ್ಕವರಿದ್ದಾಗಿಂದ ನಾವು ನನ್ನ ಪುಸ್ತಕ, ನಮ್ಮಪ್ಪ ನಮ್ಮಮ್ಮ, ನನ್ನ ಅಣ್ಣ ನನ್ನ ತಂಗಿ, ನನ್ನದು ಅನ್ನೋದು ನಾವು ಚಿಕ್ಕವರಿಂದಲೇ ಕಲಿತಾ ಹೋಗ್ತೀವಿ, ಆ ಮೋಹದಲ್ಲಿ ಬೀಳ್ತಾ ಹೋಗ್ತೀವಿ. ಆಧ್ಯಾತ್ಮಿಕ ಚಿಂತಕರು ಹೇಳ್ತಾರೆ, ನಾವು ಯಾವಾಗ ಸಂಸಾರದಿಂದ ಡಿಟ್ಯಾಚ್ಮೆಂಟ್ ಆಗ್ತೀವಿ
ಅವಾಗ ನಾವು ಆತ್ಮದ ಉನ್ನತಿ ದಾರಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಮೋಹ ಮತ್ತು ಲೋಭದಲ್ಲಿ ನಾವು ಯಾವಾಗ್ಲೂ ಕಳಿತೀವಿ ಅಂತಾರೆ. ಅಂದ್ರೆ ಯಾವುದು ನಮ್ಮ ಬಳಿಯಲ್ಲಿ ಇಲ್ಲವೋ ಅಥವಾ ಯಾವ ನಮ್ಮಿಂದ ಜಾರಿ ಹೋಗ್ತಾ ಇದೆಯೋ, ನಮ್ಮನ್ನ ಬಿಟ್ಟು ಹೋಗ್ತಾ ಇದೆಯೋ ಅದನ್ನು ಮತ್ತೆ ತಗೊಳ್ಳೋ ಪ್ರಯತ್ನ ಮಾಡ್ತೀವಿ, ಅದನ್ನ ಪಡೆಯೋ ಪ್ರಯತ್ನ ಮಾಡ್ತೀವಿ. ಅದನ್ನೇ ಏನಂತಾರೆ ಇಲ್ಲಿ ಅಟ್ಯಾಚ್ಮೆಂಟ್ ಅಥವಾ ಆಸಕ್ತಿ ಅಂತಾರೆ. ಸೊ ಈ ಅಟ್ಯಾಚ್ಮೆಂಟ್ ನಿಂದ ನಾವು ಹೊರಗೆ ಬರಬೇಕು ಅಂತ ಲಾವೋತ್ಸವ ಇಲ್ಲಿ ಹೇಳ್ತಾರೆ. ಆಸಕ್ತಿ ಅದು ವಸ್ತುಗಳ ಮೇಲೆ ಆಗಲಿ, ಸಂಬಂಧಗಳ ಮೇಲೆ ಆಗಲಿ, ಅದು ಅಟ್ಯಾಚ್ಮೆಂಟೇ ಅಂತ ಹೇಳ್ತಾರೆ. ನಾವು ಇನ್ನು ಇಷ್ಟು ದಿವಸ ಹೀಗೆ ಭೂಮಿಯಲ್ಲಿ ಇರ್ತೀವಿ, ನಾವು ಯಾವಾಗಲೂ ಭೂಮಿಯಲ್ಲಿ ಇರ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತೀವಿ. ನನ್ನ ಹಣ, ನನ್ನ ಪ್ರಾಪರ್ಟಿ, ನನ್ನ ಮಗ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದೇ ತರ ಒಂದು ಮಾಯಾಜಾಲದಲ್ಲಿ ನಾವು ಸಿಗ್ತಾ ಹೋಗ್ತೀವಿ. ಈ ಮಾಯಾಜಾಲ ಬೇರೆ ಅನ್ನೋ ಅಲ್ಲ, ಮೋಹ ಜಾಲ ಅಂತ ಹೇಳಿದ್ದಾರೆ. ಲಾವೋತ್ಸ ಹೇಳ್ತಾರೆ ಇಲ್ಲಿ, ನಾವು ಹಣ ಸಿಕ್ಕರೆ ಏನ್ ಮಾಡ್ತೀವಿ, ತುಂಬಾ ಸಂತೋಷ ಪಡ್ತೀವಿ. ಹಣ ಸಿಕ್ಕಿದೆ ಅಂತ ಸಂತೋಷ ಪಡ್ತೀವಿ. ಆದ್ರೆ ಹಣ ಕಳ್ಕೊಂಡ್ರೆ ಏನ್ ಮಾಡ್ತೀವಿ, ದುಃಖ ಪಡ್ತೀವಿ. ಅದೇ ತರ ನಮ್ಗೆ ಕೀರ್ತಿ, ಹೆಸರು ಬಂದ್ರೆ ಅಹಂಕಾರದಿಂದ ಉಪ್ಪಿ ಹೋಗ್ತೀವಿ. ಅದೇ ನಮ್ ಕೆಟ್ಟ ಹೆಸರು ಬರ್ಲಿ, ನಾವು ಏನ್ ಹೋಗ್ತೀವಿ, ಕುಗ್ಗುತ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಭಾವನೆಗಳು, ನಮ್ಮ ಪರಿಸ್ಥಿತಿಗಳು, ವ್ಯಕ್ತಿಗಳು ಎಲ್ಲದರ ಮೇಲೆ ಡಿಪೆಂಡ್ ಆಗ್ತೀವಿ ಅಂತ ಹೇಳ್ತಾರೆ. ಇದರಿಂದ ನಾವು ಒಳಗಡೆ ಒಂದು ಅಸ್ಥಿರ ಸ್ಥಿತಿಗೆ ಬರ್ತೀವಿ ಅಂತ ಹೇಳ್ತಾರೆ. ಓಶೋ ಹೇಳ್ತಾರೆ, ಯಾವಾಗ ನಾವು ಭಗವಂತನ ಜೊತೆ ಸಾಯುಜ್ಯ ಪಡಿತೀವೋ ಅಥವಾ ಭಗವಂತನ ಹತ್ರ ಹೋಗ್ತೀವೋ ಅಥವಾ ಭಗವಂತನ ಜೊತೆ ನಮ್ಮನ್ನ ನಾವು ಜೋಡಿಸ್ಕೊಳ್ತೀವಿ, ಆಗ ನಾವು ಪೂರ್ಣವಾಗ್ತೀವಿ ಅಂತ ಹೇಳ್ತಾರೆ. ಭಗವಂತನ ಮೇಲೆ ಸಮರ್ಪಣೆ ನಮ್ಮನ್ನು ಪೂರ್ಣಗೊಳಿಸುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾವು ಯಾರದರ ಜೊತೆ ಬೇಕು ಅಂತೀವಿ, ನಾವು ಒಂಟಿಯಾಗಿರೋಕೆ ಭಯ ಪಡ್ತೀವಿ. ನಮ್ಗೆ ಒಬ್ರ ಜೊತೆ ಬೇಕು, ಯಾವಾಗ್ಲೂ ಜೊತೆ ಇರ್ಬೇಕು. ಸೊ ಒಬ್ರೇ ಇರೋದಕ್ಕೆ ನಾವು ಯಾವಾಗ್ಲೂ ಭಯ ಪಡ್ತೀವಿ ಅಂತ ಹೇಳ್ತಾರೆ. ಮನುಷ್ಯ ಸಂಸಾರದಲ್ಲಿದ್ದಾಗ ಏನಾಗ್ತಾರೆ, ಪ್ರಾಪಂಚಿಕ ವಸ್ತುಗಳಾಗ್ಲಿ, ಪ್ರಾಪಂಚಿಕ ಮಾಯೆ ಆಗ್ಲಿ, ಅವೆಲ್ಲವೂ ನಿಜ ಅಂತ ತಿಳ್ಕೊಳ್ತಾನೆ, ಆ ಸಂಸಾರದಲ್ಲೇ ಇರ್ತಾನೆ. ಆದ್ರೆ ಸನ್ಯಾಸಿ ಕೂಡ ಸಂಸಾರದಲ್ಲೇ ಇರ್ತಾನೆ. ಆದ್ರೆ ಆತ ಈ ಪ್ರಾಪಂಚಿಕ ಮಾಯಿಂದ ಹೊರಗಡೆ ಬಂದಿರ್ತಾನೆ. ಅಂದ್ರೆ ಈ ಎಲ್ಲ ಪ್ರಾಪಂಚಿಕ ವಸ್ತುಗಳಾಗ್ಲಿ, ವ್ಯಕ್ತಿಗಳಾಗ್ಲಿ, ಎಲ್ಲದರಿಂದ ಅವನು ಡಿಟ್ಯಾಚ್ ಆಗಿರ್ತಾನೆ ಅಂತ ಹೇಳ್ತಾರೆ. ಮನುಷ್ಯ ಅವಾಗ ಸತ್ಯ ತಿಳ್ಕೊತಾನ. ಏನು ಸತ್ಯ ಅಂದ್ರೆ ಯಾವುದು ಶಾಶ್ವತ ಅಲ್ಲ ಅನ್ನೋ ಸತ್ಯವನ್ನು ಯಾವಾಗ ತಿಳ್ಕೊತಾನ, ಅವಾಗ ಈ ಮಾಯಿಂದ ಹೊರಗೆ ಬಂದು ತನ್ನೊಳಗೆ ತಾನು ಹೋಗ್ತಾನೆ, ತನ್ನನ್ನು ತಾನು ಹುಡುಕ್ತಾನೆ ಅಂತ ಇಲ್ಲಿ ಓಶೋ ಹೇಳಿದ್ದಾರೆ. ಇದನ್ನೇ ಅವರು ಡಿಟ್ಯಾಚ್ಮೆಂಟ್ ಕೂಡ ಅಂತ ಹೇಳಿದ್ದಾರೆ. ನಾವು ಎಲ್ಲಿವರೆಗೂ ಡಿಟ್ಯಾಚ್ಮೆಂಟ್ ಬರೋದಿಲ್ಲ, ನಾವು ಮತ್ತೆ ಮತ್ತೆ ಆ ಡಿಟ್ಯಾಚ್ಮೆಂಟ್ ಕಲೀಲಿಕ್ಕೆ ಮತ್ತೆ ಭೂಮಿಗೆ ಬರ್ತಾ ಇರ್ತೀವಿ. ಧ್ಯಾನ ಮತ್ತು ಈ ಅವಗಾಹನೆಯಿಂದ ಕೂಡ ನಾವು ಈ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬರಲು ಸಾಧ್ಯ. ನಾವು ನಮ್ ಜೊತೆ ಇರೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಅಂತಾರೆ. ಯಾವಾಗ ನಾವು ನಮ್ ಜೊತೆ ಇರೋದನ್ನ ಕಲಿತೀವಿ, ನಮ್ ಜೊತೆ ಇರೋದನ್ನ, ಅವಾಗ ನಾವು ಡಿಟ್ಯಾಚ್ಮೆಂಟ್ ಕಲಿತೀವಿ ಅಂತಾರೆ. ಜಗತ್ನಲ್ಲಿ ಯಾವುದೇ ವಸ್ತು ಅಥವಾ ಕೋರಿಕೆ ಅಥವಾ ವ್ಯಕ್ತಿ ನಮ್ಮನ್ನು ಪೂರ್ಣಗೊಳಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಮ್ಗೆ ಒಂದು ಆಸರೆ ಬೇಕು, ಅದು ಡಿಪೆಂಡೆನ್ಸಿ. ನಾವು ಚಿಕ್ಕಂದಿನಿಂದ ಅಪ್ಪ ಅಮ್ಮ, ಆಟದ ವಸ್ತುಗಳು, ಶಾಲೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಡಿಪೆಂಡೆನ್ಸಿ ಕಲಿತಾ ಹೋಗ್ತೀವಿ. ಸೊ ಈ ಡಿಪೆಂಡೆನ್ಸಿ ನಮ್ಮನ್ನು ಅಟ್ಯಾಚ್ಮೆಂಟ್ ಅಂತ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ನಾವು ಚಿಕ್ಕ ಮಕ್ಕಳದಾಗ ನಮ್ಗೆ ಅವಲಂಬಿತನ ಬೇಕು, ಯಾಕಂದ್ರೆ ನಮ್ಮನ್ನ ನಾವು ನಿರ್ವಹಣೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅಪ್ಪ ಅಮ್ಮ ಇರ್ತಾರೆ ನಮ್ಗೆ. ಆದ್ರೆ ನಾವು ದೊಡ್ಡವರಾದಂಗೆ ಏನ್ ಮಾಡ್ತೀವಿ, ಒಂದೊಂದೇ ಬೆಳೆಸ್ಕೊತಾ ಹೋಗ್ತೀವಿ. ಅಪ್ಪ ಅಮ್ಮ ಆದ್ಮೇಲೆ ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ಮಕ್ಕಳು, ಇದೇ ತರ ಒಬ್ರಾದ್ಮೇಲೆ ಒಬ್ರು ನಾವು ಅಟ್ಯಾಚ್ ಆಗ್ತಾ ಹೋಗ್ತೀವಿ, ಡಿಪೆಂಡ್ ಆಗ್ತಾ ಹೋಗ್ತೀವಿ. ಅದೇ ಪ್ರಾಣಿ ಪಕ್ಷಿಗಳನ್ನ ನೋಡ್ರಿ ಎಷ್ಟು ಚೆನ್ನಾಗಿರ್ತಾವ. ಪಕ್ಷಿಗಳು ಹೇಗೆ, ಪಕ್ಷಿಗಳು ರೆಕ್ಕೆ ಬರೋ ತನಕ ಅಷ್ಟೇ ಮರಿಗಳು ಗೂಡಲ್ಲಿ ಇರ್ತವೆ, ಆಮೇಲೆ ಹಾರೋಗ್ಬಿಡ್ತವೆ. ಅದೇ ರೀತಿ ಪ್ರಾಣಿಗಳನ್ನ ನೋಡಬೇಕು. ತಾಯಿ ಪ್ರಾಣಿನ ಹಿಂಬಾಲಿಸ್ಕೊಂಡು ಮರಿ ಪ್ರಾಣಿ ಹೋಗುತ್ತೆ. ತಾಯಿ ಪ್ರಾಣಿ ಹೇಗೆ ಹುಲ್ಲು ತಿನ್ನುತ್ತೆ ಅದನ್ನ ನೋಡಿ ತಾನು ಕಲಿಯುತ್ತೆ. ತನ್ನ ದೊಡ್ಡ ಆದ್ಮೇಲೆ ತಾಯಿಯಿಂದ ಕೂಡ ಅದು ಡಿಟ್ಯಾಚ್ ಆಗುತ್ತೆ. ಆದ್ರೆ ನಮ್ಮ ಮನುಷ್ಯರಲ್ಲಿ ನೋಡ್ರಿ ಎಷ್ಟು ಎಲ್ಲ ನನ್ನದು ಅನ್ನೋದು, ನನ್ನದು ಅನ್ನೋದು ಅಟ್ಯಾಚ್ಮೆಂಟ್ ಬೆಳೆಸ್ಕೊತಾನೆ ಹೋಗ್ತಾನೆ ಮನುಷ್ಯಮೆಂಟ್. ಹೀಗಾಗಿ ಮನುಷ್ಯನಿಗೆ ಡಿಟ್ಯಾಚ್ಮೆಂಟ್ ಆಗೋದು ತುಂಬಾ ಕಷ್ಟ ಅಂತ ಹೇಳಿದ್ದಾರೆ. ಮನುಷ್ಯರು ನನ್ನ ತಂದೆ, ನನ್ನ ತಾಯಿ, ನನ್ನ ಮನೆ, ನನ್ನ ವಸ್ತು ಅಂತ, ನನ್ನ ಫ್ರೆಂಡ್ಸ್ ಎನ್ನುತ್ತಾ ಒಂದು ಅಟ್ಯಾಚ್ಮೆಂಟ್ ಅನ್ನೋ ಬಂಧನದಲ್ಲಿ ಸಿಗ್ತಾರೆ ಅಂತ. ಯಾವಾಗ ನಾವು ಅಂಟುಕೊಳ್ತೀವಿ ಅದು ಒಂದು ಬಂಧನ ಆಗುತ್ತೆ ಅಂತ ಹೇಳ್ತಾರೆ. ನಮ್ ಸಂಬಂಧಗಳ ಜೊತೆ ನಾವು ಡಿಟ್ಯಾಚ್ಮೆಂಟ್ ಅಂದ್ರೆ ಅಲ್ಲಿ ಅವ್ರ ಬಗ್ಗೆ ಪ್ರೀತಿ ಇರಬಾರ್ದು ಅಂತಲ್ಲ, ಕೇರ್ ಇರಬಾರ್ದು ಅಂತಲ್ಲ.
ನಮ್ ಗುರು ಪತ್ರಿಜಿ ಸರ್ ಕೂಡ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ನಾವು ಇಲ್ಲಿ ಒಂಟಿಯಾಗಿ ಬರ್ತೀವಿ, ನಾವು ಒಂದು ಪಾತ್ರಧಾರಿಯಾಗಿ ಬರ್ತೀವಿ, ನಮ್ ಜೊತೆ ಇರೋರೆಲ್ಲರೂ ಪಾತ್ರಧಾರಿಗಳಾಗಿ ಬರ್ತಾರೆ, ನಮ್ ತಂದೆಯಾಗಿ ಬರ್ತಾರೆ, ನಮ್ ತಾಯಿಯಾಗಿ ಬರ್ತಾರೆ, ನಮ್ಮ ಅಣ್ಣ ತಮ್ಮ ಆಗಿ ಬರ್ತಾರೆ, ಅಕ್ಕ ತಂಗಿಯರಾಗಿ ಬರ್ತಾರೆ, ಗಂಡನಾಗಿ, ಹೆಂಡತಿಯಾಗಿ, ಮಕ್ಕಳಾಗಿ ಎಲ್ಲರೂ ಒಂದು ಪಾತ್ರಗಳಾಗಿ ನಮ್ ಜೊತೆ ಬರ್ತಾರೆ. ಸೊ ಅವರು ಕೂಡ ಅವ್ರ ಧರ್ಮ ಮಾಡಕ್ಕೆ ಭೂಮಿ ಮೇಲೆ ಬಂದಿರ್ತಾರೆ, ಕೆಲವು ಲೆಸನ್ಸ್ ಕಲ್ಸೋಕೆ ನಮಗೋಸ್ಕರ ಬಂದಿರ್ತಾರೆ. ಸೊ ಅವರನ್ನು ನಾವು ಒಂದು ಪಾತ್ರಧಾರಿಗಳಾಗಿ, ಒಂದು ನಮ್ಮಂತೆ ಒಂದು ಆತ್ಮವಾಗಿ ನಾವು ನೋಡಿದಾಗ ಅಲ್ಲಿ ನಮ್ಗೆ ಡಿಟ್ಯಾಚ್ಮೆಂಟ್ ಸಲೀಸಾಗಿ ಬರುತ್ತೆ ಅಂತ ಹೇಳ್ತಾರೆ. ನಾವು ಅಲ್ಲಿ ನಮ್ಮ ಧರ್ಮ ಮಾಡ್ಬೇಕು ಅಂತ ಹೇಳ್ತಾರೆ. ನಮ್ಮ ತಾಯಿಯಾಗಿ, ತಂದೆಯಾಗಿ, ಮಕ್ಕಳಾಗಿ, ಹೆಂಡತಿಯಾಗಿ ಎಲ್ಲ ಒಂದು ನಮ್ಮ ಕರ್ತವ್ಯ, ನಮ್ಮ ಧರ್ಮವನ್ನ ಮಾಡಬೇಕು. ಆದ್ರೆ ಇಲ್ಲಿ ಸಂಬಂಧಗಳ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಅಂತ ನಮ್ಮ ಪತ್ರಿ ಸರ್ ಕೂಡ ಹೇಳಿದ್ದಾರೆ. ಓಶೋ ಹೇಳ್ತಾರೆ, ನಿಮ್ ಜೀವನದಲ್ಲಿ ನಿಮಗೆ ಅಸಂತುಷ್ಟಿ ಇದೆ, ನೋವು ಇದೆ, ದುಃಖ ಇದೆ, ನಿರಾಶೆ ಇದೆ ಅಂದ್ರೆ ಅಲ್ಲಿ ನೀವು ಅಟ್ಯಾಚ್ಮೆಂಟ್ ನಲ್ಲಿ ಇದ್ದೀರಾ ಅಂತಾನೆ ಅರ್ಥ ಅಂತ ಹೇಳ್ತಾರೆ. ಯಾವಾಗ ನಾವು ಸಂತೋಷವಾಗಿರ್ತೀವಿ, ಸೆಲೆಬ್ರೇಟ್ ನಲ್ಲಿ ಇರ್ತೀವಿ ಅಂದ್ರೆ ಡಿಟ್ಯಾಚ್ಮೆಂಟ್ ನಲ್ಲಿ ಇದೀವಿ ಅಂತಾನೆ ಅರ್ಥ ಅಂತ ಹೇಳಿದ್ದಾರೆ. ನಮ್ ಸಂತೋಷ ಯಾವುದೇ ವ್ಯಕ್ತಿ ಮೇಲೆ, ವಸ್ತುವಿನ ಮೇಲೆ ಡಿಪೆಂಡ್ ಆಗ್ಬಾರ್ದು. ಅದು ಡಿಪೆಂಡ್ ಆಗಿದ್ರೆ ಅದೇ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ದಾರೆ. ಈ ಅಟ್ಯಾಚ್ಮೆಂಟ್ಗಳು ಕಾರಣಗಳು ಯಾವುವು? ಈ ಅಟ್ಯಾಚ್ಮೆಂಟ್ಗೆ ಮುಖ್ಯವಾದ ಕಾರಣ, ಮೊದಲನೇ ಕಾರಣ ಅಂದ್ರೆ ಅಹಂಕಾರ. ಅಹಂಕಾರ ಇರೋರು ಯಾವಾಗ್ಲೂ ಒಂದು ಭ್ರಮೆಯಲ್ಲಿ ಇರ್ತಾರೆ. ನಾನು, ನನ್ನದು ಅನ್ನೋ ಒಂದು ಭ್ರಮೆ ಅವರಲ್ಲಿ, ಈ ಭ್ರಮೆಯಲ್ಲೇ ಇರ್ತಾರೆ. ಸೊ ಅಂತವ್ರು ಏನ್ ಮಾಡ್ತಾರೆ, ಎಲ್ಲವೂ ನನ್ನದು, ನನ್ನ ವಸ್ತು, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಆಸ್ತಿ, ನನ್ನ ಬಂಗಾರ, ಎಲ್ಲ ನನ್ನದು ಅನ್ನೋ ಅಟ್ಯಾಚ್ಮೆಂಟ್ ಅಲ್ಲೇ ಇರ್ತಾರೆ. ಸೊ ಅಹಂಕಾರ ಏನ್ ಮಾಡುತ್ತೆ, ಒಂದು ಅಟ್ಯಾಚ್ಮೆಂಟ್ ಗೆ ಕರ್ಕೊಂಡು ಹೋಗುತ್ತೆ. ಅದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ಬೋದು, ಅಂದ್ರೆ ಅಪೇಕ್ಷಿಸೋದು. ನಾವು ಇನ್ನೊಬ್ಬರಿಂದ ಅಪೇಕ್ಷಿಸ್ತೀವಿ, ಅವರು ನನ್ನ ಹಾಗೆ ನಡೆದುಕೊಳ್ಬೇಕು, ನಾನ್ ಹೇಳ್ದಂಗೆ ಕೇಳ್ಬೇಕು, ನನ್ನ ವಿರುದ್ಧ ಹೋಗ್ಬಾರ್ದು. ಗಂಡ ಹೆಂಡತಿ ಮೇಲೆ ಡಾಮಿನೇಟ್ ಮಾಡ್ತಾರೆ, ಹೆಂಡತಿ ಗಂಡನ ಮೇಲೆ, ಮಕ್ಕಳ ಮೇಲೆ ದೊಡ್ಡವರು ಡಾಮಿನೇಟ್ ಮಾಡ್ತಾರೆ, ಅದೇ ಅತ್ತೆ ಮೇಲೆ, ಸೊಸೆ ಮೇಲೆ, ಈ ತರ ಡಾಮಿನೇಟ್ ಮಾಡ್ತಾರೆ. ನಾನು ಹೇಳಿದಾಗೆ ಕೇಳ್ಬೇಕು ಅನ್ನೋದು ಇರುತ್ತೆ ಅವರಿಗೆ. ಅದು ಅಲ್ಲದೆ ನಾನು ಪ್ರೀತಿ ಕೊಟ್ರೆ ಅವರು ನಮಗೆ ಪ್ರೀತಿ ಕೊಡ್ಬೇಕು, ನಾವು ಹೇಗ್ ಕೇರ್ ಮಾಡ್ತೀವಿ ಅದೇ ತರ ಅವ್ರು ಕೇರ್ ಮಾಡ್ಬೇಕು. ನಾವು ಇಷ್ಟೆಲ್ಲ ಮಾಡಿದ್ವಿ ಅವರಿಗೆ, ಅವ್ರು ನನಗೇನು ಮಾಡ್ಲಿಲ್ಲ. ಸೊ ಈ ತರ ಪ್ರತಿಯೊಬ್ಬರಿಂದ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಒಂದು ಪ್ರೀತಿ ಕೊಡಲ್ಲ, ಒಂದು ಸ್ನೇಹ ಕೊಡೋದಿಲ್ಲ, ಒಂದು ವಸ್ತುನು ಕೊಡೋದಿಲ್ಲ, ಸಂಬಂಧನೂ ಇಟ್ಕೊಳ್ಳೋದಿಲ್ಲ, ಫ್ರೆಂಡ್ಶಿಪ್ನು ಇಟ್ಕೊಳ್ಳೋದಿಲ್ಲ. ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ. ಸೊ ಈ ಎಕ್ಸ್ಪೆಕ್ಟೇಷನ್ ಅನ್ನೋದು ಅಟ್ಯಾಚ್ಮೆಂಟ್ಗೂ ಕೂಡ ಕಾರಣ ಆಗುತ್ತೆ. ಇನ್ನೊಂದು ಅತಿಯಾದ ಪ್ರೀತಿಯನ್ನು ನಾವು ಇಲ್ಲಿ ಏನಂತೀವಿ, ಮೋಹ ಅಂತೀವಿ. ಸೊ ಇಲ್ಲಿ ಅತಿಯಾದ ಪ್ರೀತಿ ಇದ್ದಲ್ಲೇ ಆ ವಸ್ತುವನ್ನಾಗ್ಲಿ, ಆ ವ್ಯಕ್ತಿಯನ್ನಾಗ್ಲಿ ಕಳೆದುಕೊಳ್ಳುವ ಭಯ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅವ್ರು ನಮ್ಮನ್ನ ಬಿಟ್ಟು ಹೋದ್ರೆ, ಇಲ್ಲ ಆ ವಸ್ತು ನಮ್ಮಿಂದ ದೂರ ಆತಂದ್ರೆ ನಾವು ಬದುಕೋದಿಲ್ಲ, ನಾವು ಇರಕ್ಕಾಗಲ್ಲ ಅನ್ನೋ ಸ್ಥಿತಿಯಲ್ಲಿ ಇರ್ತೀವಿ. ಸೊ ಆ ಸ್ಥಿತಿಯಲ್ಲಿ ಒಂದು ಡಿಪ್ರೆಷನ್ಗೂ ಕೂಡ ಹೋಗ್ತೀವಿ. ಸೊ ಇದು ಒಂದು ಅಟ್ಯಾಚ್ಮೆಂಟ್ಗೆ ಕಾರಣ ಅಂತಾರೆ. ಸಪೋಸ್ ಒಂದು ಹುಡುಗ ಅಥವಾ ಹುಡುಗಿ, ಒಬ್ಬ ಹುಡುಗ ಅಥವಾ ಹುಡುಗಿನ ತುಂಬಾ ಪ್ರೀತಿಸಿದ್ರೆ ಅವ್ರೇನಾದ್ರೂ ದೂರ ಆದ್ರೆ, ಸೊ ಅಲ್ಲಿ ಅವ್ರಿಲ್ಲದೆ ಬದುಕೋದಿಲ್ಲ ಅನ್ನೋ ಸ್ಥಿತಿಗೆ ಬರ್ತಾರೆ. ಆದ್ರೆ ನಿಜವಾದ ಒಂದು ಆತ್ಮದ ಸ್ಥಿತಿ ಏನಂದ್ರೆ, ಆತ್ಮ ಇಲ್ಲಿ ಒಂಟಿಯಾಗಿ ಬರುತ್ತೆ, ಒಂದು ಡಿಟ್ಯಾಚ್ಮೆಂಟ್ ಕಲಿಲೇಬೇಕು. ಯಾಕಂದ್ರೆ ಅದು ಬಂದಿರೋದು ಒಂಟಿಯಾಗಿ, ಇಲ್ಲಿರೋ ಎಲ್ಲ ಪಾತ್ರಗಳ ಜೊತೆ ಇರ್ಬೇಕು. ಪ್ರತಿಯೊಂದು ಜೀವನದಲ್ಲಿ ಯಾವ ವ್ಯಕ್ತಿ ಬರ್ತಾರೆ, ಸೊ ಯಾವ್ದು ವಿಷಯ ಇರುತ್ತೆ, ಎಲ್ಲವೂ ಒಂದು ನಾವೇ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತೀವಿ, ನಮ್ಗೆ ಏನೋ ಕಲಿಸೋದಕ್ಕೆ ಬಂದಿರುತ್ತೆ. ಸೊ ಈ ಅವಗಾಹನೆ ನಮ್ಮಲ್ಲಿದ್ರೆ ನಾವೇನ್ ಮಾಡ್ತೀವಿ, ಸೊ ಈ ಪ್ರೀತಿಯನ್ನು, ಅತಿಯಾದ ಪ್ರೀತಿ ಅಥವಾ ಮೋಹ ಅನ್ನೋ ಅಟ್ಯಾಚ್ಮೆಂಟ್ ಹೋಗೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಒಂದು ಇನ್ಸೆಕ್ಯೂರಿಟಿ ಅಂದ್ರೆ ಅಸುರಕ್ಷತೆ. ಕೆಲವೊಬ್ರು ಒಂದು ವಸ್ತು ಅಥವಾ ವ್ಯಕ್ತಿ ಇದ್ರೆ ನಾವು ಸುರಕ್ಷಿತವಾಗಿದೀವಿ ಅನ್ನೋ ಭಾವನೆ ಇರುತ್ತೆ. ಸೊ ಈ ಸುರಕ್ಷತೆಗೋಸ್ಕರ ಅವ್ರ ಜೊತೆ ಡಿಪೆಂಡ್ ಆಗಿರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರು ಇಲ್ಲದೆ ಯಾವ ಡಿಸಿಷನ್ ತಗೊಳ್ಳೋದಿಲ್ಲ, ಕೆಲಸ ಮಾಡೋದಿಲ್ಲ. ಅವ್ರು ಯಾವಾಗ್ಲೂ ತಮ್ಮ ಬೆಂಬಲವಾಗಿ ಇರಬೇಕು ಅಂತ ಬಯಸ್ತಾರೆ. ಸೊ ಈ ಇನ್ಸೆಕ್ಯೂರಿಟಿ ಫೀಲಿಂಗ್ ಕೂಡ ಏನು ಅಟ್ಯಾಚ್ಮೆಂಟ್ ಕರ್ಕೊಂಡು ಹೋಗುತ್ತೆ. ಅದೇ ತರ ಭಯ, ಫಿಯರ್ ಅಂದ್ರೆ ಕೆಲವು ಭಯ, ಒಂಟಿಯಾಗಿರೋಕೆ ಭಯ, ಒಂಟಿತನ ಫೇಸ್ ಮಾಡೋಕ್ಕೂ ಆಗಲ್ಲ ಅವ್ರ ಕೈಲಿ. ಅವ್ರಿಗೆ ಯಾವಾಗ್ಲೂ ಒಬ್ರು ಜೊತೆ ಬೇಕು. ಸೊ ಜೊತೆಯನ್ನು ಹುಡ್ಕೋಕ್ಕೋಸ್ಕರ ಅವರು ವ್ಯಕ್ತಿಗಳನ್ನು ಆರಿಸ್ಕೋತಾರೆ, ಆ ವ್ಯಕ್ತಿಗಳ ಜೊತೆ ಇರ್ತಾರೆ. ಸೊ ಅವಾಗ ನಾನು ಒಂಟಿಯಾಗಿರೋದಿಲ್ಲ ಅನ್ನೋದು ಒಂದು
ಇರುತ್ತೆ ಅವರಿಗೆ. ಸೊ ಅವರು ಇಲ್ಲದೆ ಇದ್ರೆ ಅವರು ಭಯ ಜಾಸ್ತಿ ಆಗುತ್ತೆ. ಸೊ ಈ ಭಯ ಒಂದು ಅಟ್ಯಾಚ್ಮೆಂಟ್ಗೆ ಕಾರಣ ಆಗುತ್ತೆ ಅಂತಾರೆ. ಇನ್ನೊಂದು ಕ್ರೇವಿಂಗ್ಸ್, ಬಯಕೆಗಳು, ಅತಿಯಾದ ಬಯಕೆಗಳು. ಸೊ ಎಷ್ಟಿದ್ರು ಕೂಡ ತೃಪ್ತಿ ಇಲ್ಲ, ಇನ್ನಷ್ಟು ಮತ್ತಷ್ಟು ಸಾಕಷ್ಟು ಅನ್ನೋ ತರ. ಹಂಗೆ ಕ್ರೇವಿಂಗ್ಸ್ ಎಲ್ಲ ಇದ್ರು ಕೂಡ ಇನ್ನೂ ಬೇಕು ಅನ್ನೋ ಅತಿ ಆಸೆ ಇರುತ್ತಲ್ಲ, ಈ ಅತಿ ಆಸೆ ಕೂಡ ಒಂದು ಅಟ್ಯಾಚ್ಮೆಂಟ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ತರ ಮನುಷ್ಯರು ಭೌತಿಕವಾಗಿ ಒಂದು ಅಟ್ಯಾಚ್ಮೆಂಟ್ಗೆ ಸಿಕ್ಕಾಕೋತಾರೆ. ಭೌತಿಕ ಆಸಕ್ತಿ ಅಂತ ಹೇಳಿದ್ದಾರೆ. ಈ ಭೌತಿಕ ಆಸಕ್ತಿಗಳು ಯಾವ್ಯಾವ ಅಂದ್ರೆ, ಒಂದು ದೇಹ, ಇನ್ನೊಂದು ಆಹಾರ, ಇನ್ನೊಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು, ಒಂದು ಹಣ, ಒಂದು ಆಸ್ತಿ, ಒಂದು ಮನೆ, ಬಟ್ಟೆ. ಇವೆಲ್ಲವೂ ಭೌತಿಕ ಆಸಕ್ತಿಗಳು ಅಂತ ಹೇಳ್ಬೋದು. ಫಿಸಿಕಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಬಾಡಿ ಅಂದ್ರೆ ನಾವು ಹೇಗೆ ಚೆನ್ನಾಗಿ ಕಾಣಬೇಕು, ಸುಂದರವಾಗಿ ಕಾಣಬೇಕು, ನಾವು ಹಾಗೆ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ತೀವಿ, ಹಾಗೆ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ, ನೋಡೋರಿಗೆ ನಾನು ಚೆನ್ನಾಗಿ ಕಾಣಬೇಕು, ಹೋದಲ್ಲೆಲ್ಲ ನನ್ನನ್ನು ಹೊಗಳ್ಬೇಕು, ಚೆನ್ನಾಗಿದೆಯಾ, ಸುಂದರವಾಗಿದೆಯಾ ಅಂತ ಹೊಗಳ್ಬೇಕು. ಸೊ ಈ ತರ ತಮ್ಮ ದೇಹದ ಬಗ್ಗೆ ತಾವು ಅಟ್ಯಾಚ್ಮೆಂಟ್ ಬೆಳೆಸ್ಕೊತಾರೆ. ಸೊ ಇದನ್ನ ಒಂದು ಫಿಸಿಕಲ್ ಅಟ್ಯಾಚ್ಮೆಂಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ಆಹಾರ ಹೆಂಗೆ ಅಂದ್ರೆ, ತಮಗಿಷ್ಟವಾದ ಆಹಾರನೇ ತಿಂತಾರೆ. ಮನೆಯಲ್ಲಿ ಏನು ಇಷ್ಟ, ತನಗೇನು ಇಷ್ಟ ಅದೇ ಇರ್ಬೇಕು ಆಹಾರ, ಬೇರೆ ಆಹಾರ ಇದ್ರೆ ತಿನ್ನೋದಿಲ್ಲ ಅವರು. ತಮಗೇನು ಇಷ್ಟ ಅದೇ ಬೇಕು, ಅದೇ ಇರ್ಬೇಕು. ಸೊ ಈ ತರ ಆಹಾರಕ್ಕೂ ಅಟ್ಯಾಚ್ಮೆಂಟ್ ಆಗಿರ್ತಾರೆ. ಮತ್ತೆ ಇನ್ನೊಂದು ರೋಲ್ ಮಾಡೆಲ್ ಅಂದ್ರೆ ಇಲ್ಲಿ ಫಿಲ್ಮ್ ಆಕ್ಟ್ರೆಸ್ ಆದ್ರೂ ಇರ್ಬೋದು, ಅಥವಾ ಯಾರೋ ಇಷ್ಟವಾದ ವ್ಯಕ್ತಿಗಳು ಇರ್ಬೋದು, ಅಥವಾ ಸೆಲೆಬ್ರಿಟೀಸ್ ಆಗಿರ್ಬೋದು. ಸೊ ನೋಡಿರ್ಬೋದು ನಾವು. ಸೊ ಸೆಲೆಬ್ರಿಟೀಸ್ ಅಥವಾ ಫಿಲ್ಮ್ ಆಕ್ಟರ್ಸ್ ಇದ್ರೆ ಅವ್ರ ಫಿಲ್ಮ್ ನಾವು ಎಷ್ಟು ಸತಿ ನೋಡ್ತೀವಿ, ಒಂದ್ಸತಿ ನೋಡಿದ್ವಿ, 2 ಸತಿ ನೋಡಿದ್ವಿ, ಆ ಫಿಲ್ಮ್ ನೋಡ್ತಾನೆ ಇರ್ತೀವಿ, ಜಾಸ್ತಿ ನೋಡ್ತೀವಿ. ಬಟ್ ಆ ವ್ಯಕ್ತಿಯ ಫಿಲ್ಮ್ ಇದ್ರೆ ಎಲ್ಲೇ ಇದ್ರೂ ಕೂಡ ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ಸೊ ಅಷ್ಟೊಂದು ಹುಚ್ಚಿರುತ್ತೆ. ಅದು ಎಷ್ಟು ಸತಿ ಹಾಕಿದ್ರು ಆ ಫಿಲ್ಮ್ ನೋಡ್ತೀವಿ ನಾವು. ಆ ಆಕ್ಟರ್ ಇದ್ದಾನೆ ಅಥವಾ ಆಕ್ಟ್ರೆಸ್ ಇದ್ದಾಳೆ ಅಂದ್ರೆ ನಾವ್ ಎಷ್ಟು ನೋಡ್ತೀವಿ. ಸೊ ಇನ್ನು ನೋಡಿರ್ಬೇಕು, ಇನ್ನು ಯಾವ ಹುಚ್ಚತನ ಹೋಗ್ತಾರೆ ಅಂದ್ರೆ ಅಟ್ಯಾಚ್ಮೆಂಟ್ ಅಲ್ಲಿ ಅಂದ್ರೆ, ಅವ್ರ ಪೋಸ್ಟರ್ಗಳಿಗೆ ಹಾಲ್ ಎರಿತಾರೆ. ಸೊ ಅವ್ರಿಗೆ ಏನಾದ್ರೂ ಸಮಸ್ಯೆಗಳಾದ್ರೆ ಇವರು ಸೂಸೈಡ್ ಅಟೆಂಪ್ಟ್ ಮಾಡ್ಕೋತಾರೆ. ಸೊ ಇದು ಇಲ್ಲಿ ಹುಚ್ಚುತನ ಅನ್ಬೋದಾ, ಅಟ್ಯಾಚ್ಮೆಂಟ್ ಅನ್ಬೋದಾ? ಸೊ ನೋಡ್ರಿ ಹೇಗಿರುತ್ತೆ. ಸೊ ಈ ತರ ಇದು ಕೂಡ ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳಿದಾರೆ. ಇದು ಒಂದು ಭೌತಿಕ ಆಸಕ್ತಿ ಅಂತ ಹೇಳಿದ್ದಾರೆ. ಇನ್ನೊಂದು ಹಣ ಎಷ್ಟಿದ್ರೂ ಸಾಲದು. ಹಣ ಇನ್ನೂ ದುಡಿಬೇಕು, ಇನ್ನೂ ಹಣ ಸಂಗ್ರಹಣೆ ಮಾಡ್ಬೇಕು, ಹಣ ಸಂಪಾದನೆ ಮಾಡ್ಬೇಕು, ಜಾಸ್ತಿ ಹಣ ಕೂಡ್ಸಿಡ್ಬೇಕು ಅನ್ನೋ ಹಣದ ಹಿಂದೆನೆ ಬಿದ್ದಿರ್ತಾರೆ. ಸೊ ಇದು ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಪ್ರಾಪರ್ಟಿ, ಆಸ್ತಿ ಎಷ್ಟು ಮಾಡಿದ್ರು ಕಡಿಮೆನೆ, ಇನ್ನೂ ಆಸ್ತಿ ಮಾಡ್ಬೇಕು, ಮುಂದೆ ನನ್ನ ಮೊಮ್ಮಕ್ಕಳಿಗೂ ಕೂಡ ಈ ಆಸ್ತಿ ಆಗ್ಬೇಕು, ಆ ತರ ಆಸ್ತಿ ಮಾಡಿದ್ದು ಆಸ್ತಿ. ಸೊ ಇದು ಒಂದು ಅಟ್ಯಾಚ್ಮೆಂಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ನನ್ನ ಮನೆಗೋಸ್ಕರ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅದೇ ರೀತಿ ಬಟ್ಟೆನೂ ತನಗಿಷ್ಟವಾಗಿದ್ದೇ ಬಟ್ಟೆ ಇರ್ಬೇಕು. ತಾನು ಹಾಕೊಳ್ಳೋದು ಒಂದು ಟಿಪಿಕಲ್ ಒಂದು ಬಟ್ಟೆ, ಆ ಬಟ್ಟೆನೇ ಇರಬೇಕು, ಅದೇ ಕಲರ್ ಇರ್ಬೇಕು, ಅಂಥದ್ದೇ ಆ ರೀತಿಯಲ್ಲಿ ಅವನು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸೊ ಈ ತರ ಬಟ್ಟೆಗಳ ಮೇಲೆ ಇವೆಲ್ಲವೂ ಏನ್ ಬರ್ತವೆ, ಭೌತಿಕ ಆಸಕ್ತಿಯಲ್ಲಿ ಬರ್ತವೆ, ಅಂದ್ರೆ ಫಿಸಿಕಲ್ ಅಟ್ಯಾಚ್ಮೆಂಟ್ ಅಲ್ಲಿ ಬರ್ತವೆ. ಇನ್ನೊಂದು ಬಂದು ಫಿಸಿಕಲ್ ಅಷ್ಟೇ ಅಲ್ಲ, ಮಾನಸಿಕ ಆಸಕ್ತಿ ಅನ್ಬೋದು, ಅಥವಾ ಮೆಂಟಲ್ ಅಟ್ಯಾಚ್ಮೆಂಟ್. ಅಂದ್ರೆ ಇಲ್ಲಿ ನೇಮ್, ಫೇಮ್ ಅಥವಾ ಐಡೆಂಟಿಟಿ ಅಂತ ಹೇಳ್ಬೋದು. ನೇಮ್, ಒಳ್ಳೆ ಹೆಸರಿಗಾಗಿ, ಅಂದ್ರೆ ತಮ್ಮನ್ನೆಲ್ಲರೂ ಗುರುತಿಡಬೇಕು, ತಾವು ಫೇಮಸ್ ಆಗ್ಬೇಕು ಅನ್ನೋ ಒಬ್ಬೊಬ್ರು ವ್ಯಕ್ತಿಗಳ ಇಚ್ಛೆ ಆಗಿರುತ್ತೆ. ಅಷ್ಟೇ ಅಲ್ಲದೆ ತಮ್ಮನ್ನು ತಾವು ಗುರುತಿಸ್ಬೇಕು, ಎಲ್ರೂ ತನ್ನನ್ನು ಗುರುತಿಸ್ಕೋಬೇಕು, ತಾವು ಪ್ರಸಿದ್ಧಿ ಆಗ್ಬೇಕು, ಕೀರ್ತಿ ತಮಗ್ ಬರ್ಬೇಕು ಅನ್ನೋಗೋಸ್ಕರ ಆ ಹೆಸರಿಗೋಸ್ಕರ, ಆ ಪ್ರಸಿದ್ಧಿಗೋಸ್ಕರ ಅದರ ಹಿಂದೆ ಹೋಗ್ತಾರೆ. ಸೊ ಅದು ಸಿಗ್ಬೇಕು ಅಂತಾರೆ. ಸೊ ಇದು ಒಂದು ಅಟ್ಯಾಚ್ಮೆಂಟ್ನೇ ಅಂತ ಹೇಳ್ತಾರೆ. ಇದು ಮೆಂಟಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ಇನ್ನೊಂದು ಪ್ರೆಸ್ಟೀಜ್ ಮೇಂಟೈನ್ ಮಾಡೋದು ನೋಡಿರ್ಬೇಕು. ಎಷ್ಟು ಪ್ರೆಸ್ಟೀಜ್ ಮೇಂಟೈನ್ ಮಾಡೋಕ್ಕಾಗಿ ಎಂತೆಂತ ಕೆಲಸಗಳನ್ನು ಮಾಡ್ತಾರೆ, ಏನ್ ಮಾಡಕ್ಕೂ ತಯಾರಿರ್ತಾರೆ. ಈ ಪ್ರೆಸ್ಟೀಜ್ ಅನ್ನು ಪಡೆಯೋಕ್ಕೋಸ್ಕರ, ಅದಕ್ಕೋಸ್ಕರ ಏನ್ ಮಾಡಕ್ಕೂ ತಯಾರಿರ್ತಾರೆ. ಸೊ ಅದೇ ತರ ಇಲ್ಲಿ ರಿಲೇಷನ್ಸ್ ಅನ್ಬೋದು. ರಿಲೇಷನ್ಸ್ ಅಂದ್ರೆ ಇಲ್ಲಿ ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು, ಸೊ ಈ ತರ ನನ್ನವರು, ನನ್ನ ಬಂಧು, ನನ್ನ ಬಳಗ.
ಸೊ ಈ ತರ ನನ್ನವರು ಅನ್ನೋ ಅಟ್ಯಾಚ್ಮೆಂಟ್, ಈ ಅಟ್ಯಾಚ್ಮೆಂಟ್ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಗೊತ್ತಿಲ್ಲದೆ ಏನ್ ಮಾಡ್ತಾರ, ಅವರು ಇದು ಡಾಮಿನೇಷನ್ ಮಾಡಕ್ ಹೋಗ್ತಾರೆ, ಇಲ್ಲ ಅತಿಯಾಗಿ ಪ್ರೀತಿಸಕ್ ಹೋಗ್ತಾರೆ. ಸೊ ಅತಿಯಾಗಿ ರಿಲೇಷನ್ ಮೇಲೆ ಡಿಪೆಂಡ್ ಆಗಕ್ ಹೋಗ್ತಾರೆ. ಸೊ ಇಂಥ ರಿಲೇಷನ್ಸ್ ಕೂಡ ಏನಾಗುತ್ತೆ, ಇದು ಕೂಡ ಒಂದು ಮಾನಸಿಕ ಆಸಕ್ತಿ ಅಂತ ಹೇಳ್ಬೋದು, ಅಥವಾ ಮೆಂಟಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್ ಹತ್ರ ಕೂಡ ಹಾಗೆ ಇರ್ತಾರೆ. ಫ್ರೆಂಡ್ಸ್ ಅಂದ್ರೆ ಹೇಗಿರ್ತಾರೆ ಅಂದ್ರೆ, ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಏನಾಗುತ್ತೆ, ಫ್ರೆಂಡ್ಸ್ ಅಲ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೋತಾರೆ, ಮತ್ತೆ ಅತಿಯಾದ ಪ್ರೀತಿ ಕೂಡ ಇಟ್ಕೋತಾರೆ, ಮತ್ತೆ ಇನ್ಸೆಕ್ಯೂರಿಟಿ ಕೂಡ ಈ ಫ್ರೆಂಡ್ಶಿಪ್ ನಲ್ಲೇ ಆಗೋದು. ಸೊ ಅಲ್ಲಿ ಫ್ರೆಂಡ್ ನ ಯಾವ ತರ ಡಿಪೆಂಡ್ ಆಗ್ತಾರೆ ಅಂದ್ರೆ, ಅಲ್ಲಿ ಅವ್ರಿಲ್ಲ ಅಂದ್ರೆ ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಅವ್ರಿಲ್ಲ ಅಂದ್ರೆ ಅವ್ರಿಗೆ ಭಯ ಆಗುತ್ತೆ. ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೋತಾರೆ. ಸೊ ಆ ಫ್ರೆಂಡ್ಸ್ ನನ್ ಜೊತೆ ಚೆನ್ನಾಗಿರ್ಬೇಕು, ನನ್ ಜೊತೆನೆ ಇರ್ಬೇಕು, ಅವರು ಬೇರೆ ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ಬಾರ್ದು. ಫ್ರೆಂಡ್ಸ್ ಯಾವಾಗ್ಲೂ ನನಗೆ ಸಹಾಯವಾಗಿರ್ಬೇಕು, ತಾವು ಸಹಾಯ ಮಾಡದಿದ್ರು ಅವರಿಂದ ತಮಗೆ ಸಹಾಯ ಆಗ್ಬೇಕು, ಈ ತರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋತಾರೆ. ಸೊ ಇಲ್ಲಿ ಕೂಡ ಏನಾಗುತ್ತೆ, ಇದು ಕೂಡ ಫ್ರೆಂಡ್ಶಿಪ್ ಅಲ್ಲಿ ಕೂಡ ಇಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ, ಅಟ್ಯಾಚ್ಮೆಂಟ್ ಹೆಚ್ಚಾಗುತ್ತೆ, ಮೆಂಟಲ್ ಅಟ್ಯಾಚ್ಮೆಂಟ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಆಧ್ಯಾತ್ಮಿಕ ಆಸಕ್ತಿ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಯಾವ ತರ ಅಟ್ಯಾಚ್ಮೆಂಟ್ ಇರುತ್ತೆ ಅಂತ ಹೇಳ್ತೀವಿ. ಈಗ ಗುರು ಯಾವ್ದಾದ್ರು ನಮ್ಮ ಊರಿಗೆ ಬಂದಿರ್ತಾರೆ ಗುರುಗಳು, ಸೊ ಅವ್ರನ್ನ ನಾವು ನೋಡಕ್ ಹೋಗ್ತೀವಿ, ಗುರುಗಳು ಬಂದಿದ್ದಾರೆ ಅಂತ ಅವ್ರ ದರ್ಶನ ತಗೊಳಕ್ ಬರ್ತೀವಿ, ಅವ್ರು ನೋಡ್ತೀವಿ. ಸೊ ಅವ್ರ ಮುಂದೆ ಮರುದಿನ ಬೇರೆ ಊರಿಗೆ ಹೋಗೋರಿರ್ತಾರೆ, ಸೊ ಅವ್ರ ಹಿಂದೆನೂ ಹೋಗೋದು, ಇಲ್ಲಿ ಗುರು ಸಿಕ್ಕಿರ್ತಾರೆ ಮತ್ತೆ ಅಲ್ಲಿ ಹೋಗೋದು, ಅಲ್ಲೇನು ಗುರುವನ್ನು ಭೇಟಿ ಆಗೋದು. ಇಲ್ಲಿ ಗುರುವಿನ ಬಗ್ಗೆ ಹೇಳ್ಬೇಕಂದ್ರೆ, ಇಲ್ಲಿ ಗುರುವನ್ನ ನಾವು ಅವರ ಪಾದಗಳನ್ನು ಹಿಡಿಬಾರ್ದು, ಅವರ ಪದಗಳನ್ನು ಹಿಡಿಬೇಕು ಅಂತಾರೆ. ಇಲ್ಲಿ ಗುರುಗಳನ್ನ ನಾವು ಪೂಜೆ ಮಾಡ್ತೀವಿ, ಅವರ ಫೋಟೋ ಇಟ್ಟು ಪೂಜಾ ಮಾಡ್ತೀವಿ, ಅವರ ಪಾದ ತೊಳಿತೀವಿ, ಪಾದದ ನೀರು ಕುಡಿತೀವಿ. ಸೊ ಇಂಥವುಗಳಿಂದ ನಾವು ಹೊರಗ್ ಬರ್ಬೇಕು ಅಂತ ಹೇಳ್ತಾರೆ. ಇದು ಒಂಥರ ಅಟ್ಯಾಚ್ಮೆಂಟ್ ಇದ್ದಾಗೆ. ಯಾಕಂದ್ರೆ ಗುರು ಅಂದ್ರೆ ಇಲ್ಲಿ ಗುರು ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಪಟ್ರಿ ಸರ್ ಕೂಡ ಏನ್ ಹೇಳ್ತಾರೆ, ಕೇವಲ ಶ್ವಾಸದ ಮೇಲೆ ಧ್ಯಾಸ, ನನ್ನ ಮಾತುಗಳನ್ನ ಕೇಳಿ ಶ್ವಾಸದ ಮೇಲೆ ಧ್ಯಾಸ ಇಟ್ಕೊಳ್ರಿ ಅಂತ ಹೇಳ್ತಾರೆ ಹೊರತು ನನ್ನನ್ನು ಪೂಜೆ ಮಾಡ್ರಿ ಅಂತ ಹೇಳಲ್ಲ, ನನ್ನ ಪಾದ ಮುಟ್ಟಿ ಅಂತ ಹೇಳಲ್ಲ ಪತ್ರಿ ಸರ್. ಸೊ ಅದೇ ತರ ನಾವು ಗುರುವನ್ನ ನೋಡ್ಬೇಕು ಅಂತ ಇಲ್ಲದಿದ್ರೆ ಅದು ಒಂದು ಗುರುವಿನ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ದೇವ್ರು ಗಾಡ್ ಅಥವಾ ಗಾಡೆಸ್ ಆಗಿರ್ಬೋದು. ಸೊ ಗಾಡೆಸ್ ಅಂದ್ರೆ ಬಂದ್ರೆ ನಮ್ಮ ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಎಲ್ಲರಿಗೂ ಒಂದೊಂದು ದೇವರ ಮೇಲೆ ನಂಬಿಕೆ. ಸೊ ನಮ್ಮ ಹಿಂದೂದಲ್ಲಿ ಎಷ್ಟೋ ದೇವತೆಗಳು ಇದ್ದಾರೆ, ದೇವರಿದ್ದಾರೆ. ಒಬ್ಬೊಬ್ರು ಒಂದೊಂದು ದೇವ್ರನ್ನ ನಂಬ್ತಾರೆ, ಒಬ್ಬ ರಾಮ ಒಪ್ತಾರೆ, ಒಬ್ಬ ಕೃಷ್ಣನ್ ನಂಬ್ತಾರೆ, ಒಬ್ಬ ಶಿವನ್ ನಂಬ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ದೇವ್ರು, ಒಬ್ಬೊಬ್ರು ಸಾಯಿಬಾಬಾ. ಸೊ ಯಾವ ಮಟ್ಟಿಗೆ ಅಂದ್ರೆ ಆ ದೇವ್ರನ್ನ ಬಿಟ್ಟು ಬೇರೆ ದೇವ್ರನ್ನ ಪೂಜೆ ಮಾಡಲ್ಲ, ಬೇರೆ ದೇವ್ರ ಹೆಸರು ಕೇಳಲ್ಲ, ಅವರು ಬೇರೆ ದೇವಸ್ಥಾನಗಳಿಗೆ ಹೋಗಲ್ಲ. ನನ್ಗೆ ಆ ದೇವ್ರೇ ಇಷ್ಟ, ನಾನು ಅಲ್ಲೇ ಹೋಗೋದು ಅಂತ ಹೇಳ್ತಾರೆ. ಶಿವ ಅಂದ್ರೆ ಇಷ್ಟ ನನಗೆ, ಶಿವಲಿಂಗಂದೇ ಪೂಜೆ ಮಾಡೋದು, ಶಿವನ್ ದೇವಸ್ಥಾನಕ್ಕೆ ನಾನು ಹೋಗೋದು, ಬೇರೆ ದೇವಸ್ಥಾನಕ್ಕೆ ಹೋಗಲ್ಲ. ಸೊ ಈ ತರ ಒಂದು ದೇವರ ಬಗ್ಗೆ, ಒಂದು ದೇವತೆ ಬಗ್ಗೆ ಅವ್ರೇನ್ ಮಾಡ್ತಾರೆ, ಇಲ್ಲಿ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತಾರೆ. ಇದು ಕೂಡ ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್ ಅಥವಾ ಆಧ್ಯಾತ್ಮಿಕ ಆಸಕ್ತಿ ಅಂತಾನೆ ಹೇಳ್ತಾರೆ. ಸೊ ಇನ್ನೊಂದು ಪೂಜೆ ಮಾಡೋ ವಿಧಾನ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ಕೃಷ್ಣನ್ ಪೂಜೆ ಮಾಡೋರು ಚೆನ್ನಾಗಿ ಕೃಷ್ಣನ್ಗೆ ಬಟ್ಟೆಗಳ ಹಾಕಿ ತಮಗ್ ಹೇಗ್ ಬೇಕೋ ತರ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಕೆಲವರು ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡಿಸ್ತಾರೆ, ಹೂವು ಕೊಡ್ತಾರೆ, ನೈವೇದ್ಯ ಮಾಡ್ತಾರೆ, ಮನೆಯಲ್ಲಿ ನೈವೇದ್ಯ ಮಾಡ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ತರ ಪೂಜೆ ವಿಧಾನಗಳು ಇರ್ತವೆ, ಈ ತರ ಪೂಜೆ ಮಾಡ್ತಾರೆ. ಸೊ ಇವರು ಒಂಥರ, ಅವ್ರಿಗೆ ಏನಾಗುತ್ತೆ, ಇನ್ನೊಬ್ರು ಮಾಡೋ ಪೂಜೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ತಾವು ಹೇಗೆ ಪೂಜೆ ಮಾಡ್ತಾರೆ ಅದೇ ಶ್ರೇಷ್ಠ ಅವರಿಗೆ, ಬೇರೆಯವ್ರ ಪೂಜೆ ಮಾಡೋದು ಇಷ್ಟ ಆಗಲ್ಲ. ಸೊ ಅವ್ರು ಅದೊಂಥರ ನಂಬಿಕೆಯಲ್ಲಿ ಇರ್ತಾರೆ, ಇದೇ ತರ ಪೂಜೆ ಮಾಡಿದ್ರೆ ನನಗೆ ದೇವರು ಒಲಿತಾನೆ ಅನ್ನೋ ನಂಬಿಕೆ, ಅದೇ ತರ ಪೂಜೆ ಮಾಡ್ತಾರೆ. ಮತ್ತೆ ದೇವ್ರ ಅಲಂಕಾರ ಆಗ್ಲಿ, ಕಾಯಿ ಹೊಡೆಯೋದಾಗ್ಲಿ, ಹೂವು ಏರ್ಸೋದಾಗ್ಲಿ, ನೈವೇದ್ಯ, ಕೆಲವೊಬ್ರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವರು ಮಠಗಳಿಗೆ ಹೋಗ್ತಾರೆ. ಸೊ ಅವ್ರವ್ರ ಬಿಲೀಫ್ ಸಿಸ್ಟಮ್ ಹಂಗೆ ಅವ್ರವ್ರು ದೇವರನ್ನು ಪೂಜಿಸ್ತಾರೆ. ಸೊ ಇದನ್ನು ಕೂಡ ಇನ್ನೇಂತಾರೆ, ಇಲ್ಲಿ
ಒಂದು ಅಟ್ಯಾಚ್ಮೆಂಟ್ ಅಂತಾನೆ ಅಂತಾರೆ, ಇದು ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್ ಅಂತಾರೆ. ಸೊ ಇನ್ನೊಂದು ಐಡಿಯಲ್ಸ್ ಅಂದ್ರೆ ಇಲ್ಲಿ ಗಾಡ್ ಫಾದರ್ ಇದ್ದಂಗೆ ಅವ್ರನ್ನ ನಾವು ಯಾವುದೋ ಈಗ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಸೊ ಇಂಥ ಮಹಾತ್ಮರು ಯಾವ್ರನ್ನ ನಾವು ಐಡಿಯಲ್ ಆಗಿ ತಗೊಂಡ್ರೆ ಅವರು ಹೇಗಿರ್ತಾರೆ ಅದೇ ತರ ನಾವಿರಕ್ ಪ್ರಯತ್ನ ಮಾಡ್ತೀವಿ. ಅವ್ರ ಗುಣಗಳನ್ನು ನಾವು ನೋಡೋದಿಲ್ಲ, ಅವರ ಸಂದೇಶಗಳನ್ನು ನೋಡೋದಿಲ್ಲ. ಅವ್ರನ್ನ ನಾವು ಯಾವ ತರ ಕಾಪಿ ಮಾಡ್ತೀವಿ, ಅವ್ರು ಹೇಗಿರ್ತಾರೆ ಹಾಗೆ ಇರ್ಬೇಕಂತೀವಿ. ಅಲ್ಲಿ ಅವ್ರ ಗುಣಗಳನ್ನು ಹಿಡೋದಿಲ್ಲ, ಅವ್ರ ಸಂದೇಶಗಳನ್ನು ಹಿಡ್ಕೊಳ್ಳೋದಿಲ್ಲ. ಇದನ್ನು ಕೂಡ ಒಂದು ಅಟ್ಯಾಚ್ಮೆಂಟ್ ಅಂತಾರೆ. ಇದು ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್ ಅಂತ ಹೇಳುದು. ಸೊ ನಾವು ಒಂದು ವಸ್ತು ಅಥವಾ ವ್ಯಕ್ತಿಯ ಮೇಲೆ ಇಷ್ಟೊಂದು ಆಸಕ್ತಿ ಅಥವಾ ಅಟ್ಯಾಚ್ಮೆಂಟ್ ಇಟ್ಟಾಗ ಅದೇನಾಗುತ್ತೆ, ಒಂದು ಬಂಧನ ಆಗುತ್ತೆ ಅಂತ ಹೇಳ್ತಾರೆ. ನಾವು ನಮ್ಮೊಳಗಡೆ ಒಂದು ಅಸಂತೃಪ್ತಿ ಯಾವಾಗ್ಲೂ ಇರುತ್ತೆ. ಪ್ರತಿಯೊಂದು ಆತ್ಮಕ್ಕೆ ಒಂದು ಅಸಂತೃಪ್ತಿ ಇರುತ್ತೆ. ಆ ಅಸಂತೃಪ್ತಿ ಇರೋದಕ್ಕೆ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ವಸ್ತುವಿನಲ್ಲಿ, ವ್ಯಕ್ತಿಯಲ್ಲಿ ಅಥವಾ ಯಾವುದೇ ಒಂದು ವಿಷಯಗಳಲ್ಲಿ ಏನ್ ಮಾಡ್ತೀವಿ, ಅದ್ರಲ್ಲಿ ನನಗೆ ತೃಪ್ತಿ ಸಿಗುತ್ತಾ, ಇದ್ರಲ್ಲಿ ನನಗೆ ತೃಪ್ತಿ ಸಿಗುತ್ತಾ ಅಂತ ನಾವು ಹುಡುಕ್ತಾನೆ ಹೋಗ್ತೀವಿ. ನಾವು ಎಲ್ಲಿವರೆಗೆ ಹೋಗ್ತೀವಿ ಅಂದ್ರೆ ಈ ಪ್ರಪಂಚ ವಸ್ತುಗಳಾಗ್ಲಿ, ವ್ಯಕ್ತಿಗಳಾಗ್ಲಿ ಎಲ್ಲವೂ ಮಾಯೆ. ಈ ಭೂಮಿಯಲ್ಲೂ ನಾವು ತುಂಬಾ ದಿನ ಇರಲ್ಲ, ಒಂದಿನ ಹೋಗ್ತೀವಿ ಅನ್ನೋದು ನಮ್ಗೆ ಗೊತ್ತಾಗೋವರೆಗೂ ನಾವು ಹುಡುಕ್ತಾನೆ ಇರ್ತೀವಿ, ಅದ್ರ ಹಿಂದೆ ಹೋಗ್ತಾನೆ ಇರ್ತೀವಿ. ಒಂದಾದ್ಮೇಲೆ ಒಂದು ಆದ್ರೆ ನಮ್ಗೆಲ್ಲೂ ಅದ್ ತೃಪ್ತಿ ಸಿಗಲ್ಲ, ನಮ್ಮಲ್ಲೇ ಇದೆ. ಅದಕ್ಕೆ ದೊಡ್ಡ ಮಹಾತ್ಮರು ಹೇಳಿದ್ದಾರೆ, ನಿನ್ನೊಳಗೆ ನೀನ್ ಹೋಗು ಅಂತ. ನಿನ್ನಲ್ಲೇ ಎಲ್ಲ ತೃಪ್ತಿ ಇದೆ, ಆ ಆನಂದ ಇದೆ ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. ನಮ್ಮಲ್ಲಿ ಯಾವ ತರ ಅಟ್ಯಾಚ್ಮೆಂಟ್ ಇದೆ, ನಮ್ಮಲ್ಲಿ ಭೌತಿಕವಾಗಿ ಅಟ್ಯಾಚ್ಮೆಂಟ್ ಇದೆಯಾ, ಅಥವಾ ಮಾನಸಿಕವಾಗಿ ಅಟ್ಯಾಚ್ಮೆಂಟ್ ಇದೆಯಾ, ಅಥವಾ ಆಧ್ಯಾತ್ಮಿಕವಾಗಿ ಅಟ್ಯಾಚ್ಮೆಂಟ್ ಇದೆ ಅಂತ ನಮ್ಮನ್ನೇ ನಾವು ಚೆಕ್ ಮಾಡ್ಕೊಂಡು ನಾವು ಅದ್ರಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾವ್ ಯಾವಾಗ್ಲೂ ಈ ಪ್ರಕೃತಿಯಲ್ಲಿ ಜೀವಿಸೋ ಪ್ರಯತ್ನ ಮಾಡ್ತೀವಿ, ಸಂಬಂಧಗಳ ಜೊತೆ ಅಟ್ಯಾಚ್ಮೆಂಟ್ ನಲ್ಲಿ ಇರುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವುಗಳ ಜೊತೆ ನಾವು ಯಾವಾಗ್ಲೂ ಅಂಟಿಕೊಂಡೇ ಇರ್ತೀವಿ ಅಂದ್ರೆ, ನಾವು ಯಾವುದೇ ವಸ್ತು ಅಥವಾ ವ್ಯಕ್ತಿಗಳನ್ನು ಕಳೆದುಕೊಳ್ಳಲು ಭಯ ಪಡ್ತಾ ಇದ್ರೆ, ಇನ್ಸೆಕ್ಯೂರಿಟಿ ಫೀಲ್ ಆಗ್ತೀವಿ ಅಂದ್ರೆ ಅದನ್ನ ನಾವು ಚೆಕ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ ನಮ್ಮಲ್ಲಿರೋ ಖಾಲಿತನ ಯಾವುದೇ ವ್ಯಕ್ತಿ ಆಗ್ಲಿ, ವಸ್ತು ಆಗ್ಲಿ, ವಿಷಯ ಆಗ್ಲಿ ಪೂರ್ತಿ ಮಾಡೋಕೆ ಸಾಧ್ಯ ಇಲ್ಲ. ಅದು ಒಂದು ಪೂರ್ಣಾತ್ಮ ಅಥವಾ ಪರಮಾತ್ಮನಿಂದಲೇ ಮಾತ್ರ ಸಾಧ್ಯ. ನಾವ್ ಯಾವಾಗ ನಮ್ ಜೊತೆ ನಾವು ಇರೋದ್ ಕಲಿತೀವಿ, ನಮ್ಮೊಳಗೆ ನಾವು ಹೋಗ್ತೀವಿ, ಅದೇ ಅಲ್ಟಿಮೇಟ್. ಅವಾಗ ನಾವು ಆ ಡಿಟ್ಯಾಚ್ಮೆಂಟ್ ಅನ್ನು ಕಲಿತೀವಿ. ಸೊ ಅಲ್ಲಿವರೆಗೂ ನಾವು ಈ ಖಾಲಿತನ ತುಂಬಿಸೋಕೆ ಅವ್ರು ತುಂಬಿಸ್ತಾರೆ, ಇವ್ರು ತುಂಬಿಸ್ತಾರೆ ಅಂತ ಓಡಾಡ್ತೀವಿ. ಸೊ ಯಾವುದೇ ವಸ್ತು ಆಗ್ಲಿ, ವ್ಯಕ್ತಿ ಆಗ್ಲಿ, ಅಥವಾ ಯಾವುದೇ ವಿಷಯ ಆಗ್ಲಿ, ಇವುಗಳನ್ನ ಖಾಲಿತನವನ್ನ ತುಂಬಿಸೋದಿಲ್ಲ ಅಂತ ಹೇಳ್ತಾರೆ. ನಾವು ಎಲ್ಲಿವರೆಗೂ ನಮ್ಮ ಪೂರ್ಣಾತ್ಮನ ಜೊತೆ ಸೇರೋದಿಲ್ಲ, ಅಲ್ಲಿವರೆಗೂ ನಮ್ಗೆ ಈ ಖಾಲಿತನ ಹೋಗೋದಿಲ್ಲ ಅಂತ ಹೇಳ್ತಾರೆ. ಯೋಗಾನಂದ ಪರಮಹಂಸರು ಕೂಡ ಹೇಳಿದ್ದಾರೆ, ಎಲ್ಲಿವರೆಗೆ ಈ ಪ್ರಾಪಂಚಿಕ ಮೋಹ ಮಾಯೆ ಬಿಡುತ್ತೇವೋ ಅಲ್ಲಿವರೆಗೂ ನಾವು ಪರಮಾತ್ಮನ ಸಾಯುಜ್ಯ ಪಡೆಯೋದಿಲ್ಲ ಅಂತ ಹೇಳ್ತಾರೆ. ಯಾವಾಗ ನಾವು ಈ ಮಾಯೆಗಳನ್ನು ಬಿಡ್ತೀವಿ, ಅದಕ್ಕೆ ಲೆಟ್ ಗೋ ಅಂತ ಹೇಳಿದಾರೆ. ಸೊ ಪ್ರತಿಯೊಂದನ್ನು ನಾವು ಬಿಡ್ತಾ ಹೋದಂಗೆ ಅವಾಗ ನಾವು ಈ ಪರಮಾತ್ಮನ ಸಾಯುಜ್ಯ ಪಡಿತೀವಿ, ಒಂದು ನಿಜವಾದ ಆನಂದವನ್ನು ಪಡಿತೀವಿ ಅಂತ ಯೋಗಾನಂದ ಪರಮಹಂಸರು ಹೇಳಿದ್ದಾರೆ. ಈ ಮಾಯೆಯಲ್ಲೇ ನಾವು ಕಲಿಯಲು, ಅನುಭವ ಮಾಡಲು ಈ ಭೂಮಿ ಮೇಲೆ ಬರ್ತೀವಿ. ಆದ್ರೆ ಇಲ್ಲಿ ಯಾವುದೇ ಒಂದು ನಾವು ಬಂಧನದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಪ್ರೇಮ ಅಥವಾ ಸ್ನೇಹಕ್ಕಾಗಿ ಯಾವತ್ತು ಅಂಗಲಾಚಬಾರ್ದು ಅಂತ ಹೇಳ್ತಾರೆ. ಯಾವುದೇ ವಸ್ತು ಆಗ್ಲಿ, ವ್ಯಕ್ತಿ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಎಲ್ಲಿ ಭಯ ಇರುತ್ತೆ, ಎಲ್ಲಿ ಪಾಸಿಟಿವ್ನೆಸ್ ಇರುತ್ತೆ, ಎಲ್ಲಿ ಕಂಡೀಷನ್ ಇರುತ್ತೆ, ಅಥವಾ ಎಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದೇ ಅಲ್ಲಿ ಅಟ್ಯಾಚ್ಮೆಂಟ್ ಇರುತ್ತದೆ ಅಂತ ಹೇಳ್ತಾರೆ. ಇದನ್ನ ನಾವು ಅವಗಾಹನೆಯಿಂದ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಡಿಟ್ಯಾಚ್ಮೆಂಟ್ಗೆ ಶ್ರೀಕೃಷ್ಣ ಪರಮಾತ್ಮ ಕೂಡ ಈ ಡಿಟ್ಯಾಚ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಯುದ್ಧದಲ್ಲಿ ಅರ್ಜುನನಿಗೆ ಹೇಳ್ತಾರೆ, ನೀನು ಧರ್ಮ ಮಾರ್ಗದಲ್ಲಿ ಇದೆಯಾ, ನಿನ್ನ ಧರ್ಮವನ್ನು ನೀನು ಮಾಡು, ಆತ್ಮಗಳಿಗೆ ಸಾವಿಲ್ಲ, ನಿನ್ನ ಸಂಬಂಧಿಕರಿಗೆ ಯಾರಿಗೂ ಸಾವಿಲ್ಲ, ಅವರೆಲ್ಲರೂ ಆತ್ಮ ಸ್ವರೂಪಿಗಳು ಅಂತ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಒಂದು ಡಿಟ್ಯಾಚ್ಮೆಂಟ್ ಹೇಳ್ಕೊಡ್ತಾರೆ ಅವನಿಗೆ. ಸೊ ಇಲ್ಲಿ ಇದಕ್ಕಷ್ಟೇ ಅಲ್ಲ, ಒಂದು ಕರ್ಮದ ಬಗ್ಗೆನೂ ಹೇಳಿದ್ದಾರೆ.
ಕರ್ಮ ಇಲ್ಲಿ ನಿಷ್ಕಾಮ ಕರ್ಮ ಮಾಡು, ಫಲ ಇಲ್ಲದೆ ಕರ್ಮಗಳನ್ನು ಮಾಡು, ಫಲ ಅಪೇಕ್ಷೆ ಪಡಬೇಡ ಅಂತ ಹೇಳಿದ್ದಾರೆ. ಸೊ ಶ್ರೀಕೃಷ್ಣ ಪರಮಾತ್ಮ ಕೂಡ ಇಲ್ಲಿ ಏನ್ ಹೇಳಿದ್ದಾರೆ, ಒಂದು ಡಿಟ್ಯಾಚ್ಮೆಂಟ್ ಅನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಶ್ರೀಕೃಷ್ಣ ಪರಮಾತ್ಮ ಈ ಡಿಟ್ಯಾಚ್ಮೆಂಟ್ ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಅವರು ಒಂದು ಪೂರ್ಣಾತ್ಮ ಆಗಿದ್ರು, ಒಂದು ಮಾನವ ರೂಪದಲ್ಲಿ ಕೆಳಗೆ ಭೂಮಿ ಮೇಲೆ ಬರ್ತಾರೆ. ಅವರು ಒಂದು ಪೂರ್ಣಾತ್ಮ ಆಗಿದ್ದಕ್ಕೆ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಸೊ ಈ ಭೂಮಿಗೆ ಬಂದು ನಾನು ಯಾವ ನಾಟಕ ಆಡ್ತಿದ್ದೀನಿ, ಇವ್ರು ಏನು ಎಲ್ಲ ಅವರಿಗೆ ಗೊತ್ತಿರುತ್ತೆ. ಸೊ ಅವರು ಒಂದು ಮನುಷ್ಯ ರೂಪದಲ್ಲಿ ಕೆಳಗಡೆ ಬರ್ತಾರೆ. ಅವ್ರಿಗೆ ಎಷ್ಟೊಂದು ಜನ ರಾಣಿಯರಿರ್ತಾರೆ, ಗೋಪಿಕರಿರ್ತಾರೆ, ವೈಭವ ಇರುತ್ತೆ, ರಾಜ ಆಗಿರ್ತಾರೆ. ಸೊ ಎಲ್ಲವೂ ಇದ್ರು ಅಲ್ಲಿ ಅವರು ಯಾವುದಕ್ಕೂ ಅಟ್ಯಾಚ್ ಆಗಿರೋದಿಲ್ಲ. ಅವರು ಇಲ್ಲಿ ಒಂದು ನಾಟಕ ಮಾಡ್ತಾರೆ, ಪಾತ್ರ ವಹಿಸ್ತಾರಷ್ಟೇ. ಸೊ ಅವರು ಪರಮಾತ್ಮ ಆಗಿದ್ರು, ಎಲ್ಲ ಗೊತ್ತಿತ್ತು, ಅದಕ್ಕೆ ಅಂತಾನ ನಾವು ಹೇಳ್ಬೋದು. ಆದ್ರೆ ನಾವು ನಿಜವಾದ ನಮ್ ಪರ್ಪಸ್ ಆಫ್ ಲೈಫ್ ಏನಂದ್ರೆ, ನಾವು ಕೂಡ ಹಾಗೆ ಇರ್ಬೇಕು. ನಾವು ಭೂಮಿಗೆ ಡಿಟ್ಯಾಚ್ಮೆಂಟ್ ಕಲಿಯೋದಕ್ಕೆ ಬಂದಿದೀವಿ. ಇಲ್ಲಿ ಎಲ್ಲದರಿಂದ ನಾವು ಡಿಟ್ಯಾಚ್ ಆಗ್ತಾ ಹೋಗ್ಬೇಕು. ಎಲ್ಲದರಿಂದ ನಾವು ಡಿಟ್ಯಾಚ್ ಆಗಿ ಅನುಭವ ಪಡೆದು ಕಲಿತು, ಇದು ಅತ್ಯುತ್ತಮವಾದ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಈ ಡಿಟ್ಯಾಚ್ಮೆಂಟ್ ಕಲಿದೇ ಇರೋ ಎಷ್ಟೋ ಆತ್ಮಗಳು ಇವಾಗ್ಲೂ ಸೂಕ್ಷ್ಮ ಲೋಕದಲ್ಲಿ ಅಡ್ಡಾಡ್ತಾ ಇದ್ದಾವೆ ಅಂತ ಹೇಳ್ತಾರೆ. ಯಾವುದೇ ಸಂಬಂಧ ಆಗ್ಲಿ, ವಸ್ತುಗಳಾಗ್ಲಿ, ನಾವು ಅವ್ರ ಜೊತೆ ಅವುಗಳ ಜೊತೆ ಸಂತೋಷದಿಂದ ಎಂಜಾಯ್ ಮಾಡ್ಬೇಕು ಅಂತಾರೆ. ಆದ್ರೆ ಅಲ್ಲಿ ಅಟ್ಯಾಚ್ಮೆಂಟ್ ಇರಬಾರ್ದು. ಅಲ್ಲಿ ಒಂದು ಸಂಸಾರದಲ್ಲಿ ಇದ್ದು ಇಲ್ಲದವರ ತರ ಇರ್ಬೇಕು. ಯಾಕಂದ್ರೆ ನಾವು ಒಂದು ಶೂನ್ಯ ಸ್ಥಿತಿ, ಅಂದ್ರೆ ನಾವು ಬಂದಿರೋದಿಲ್ಲಿ ಒಂದು ಕಲಿಯೋದಕ್ಕೆ, ಒಂದು ಅನುಭವ ಪಡೆಯೋದಕ್ಕೆ. ಸೊ ಇಲ್ಲಿ ಇರುವ ಎಲ್ಲ ವಿಷಯಗಳು, ಒಂದು ಪ್ರಾಪಂಚಿಕ ವಿಷಯಗಳೇ, ಪ್ರಾಪಂಚಿಕ ಭೋಗಲಾಲಸೆಗಳಾಗಲಿ, ಪ್ರಾಪಂಚಿಕ ವ್ಯಕ್ತಿಗಳಲ್ಲಿ, ಇವು ಯಾವ ಶಾಶ್ವತ ಅಲ್ಲ ನಮ್ಗೆ. ಸೊ ಇದು ನಿಜವಾದ ನಿವಾಸ ಅಲ್ಲ ನಮಗೆ ಭೂಮಿ. ನಾವು ಈ ಭೂಮಿಯಿಂದ ತಿರುಗಿ ಹೋಗ್ಬೇಕು. ಅದಕ್ಕೆ ಓಶೋಜಿ ಹೇಳಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮಾಸ್ಟರ್. ಸ್ಮಶಾನ ಊರ್ ಹೊರಗಡೆ ಇರುತ್ತೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಸ್ಮಶಾನವನ್ನು ನಾವು ಊರ್ ಮಧ್ಯದಲ್ಲಿ ಇಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಸ್ಮಶಾನ ಊರ್ ಮಧ್ಯದಲ್ಲಿ ಇದ್ರೆ ನಾವು ಅದನ್ನ ನೋಡಿ ಕಲಿತೀವಿ ಅಂತ. ಯಾಕಂದ್ರೆ ಸ್ಮಶಾನ ನೋಡಿದ ತಕ್ಷಣ ನಮ್ಗೇನು, ನಾವು ಒಂದಿನ ಈ ಸ್ಮಶಾನಕ್ಕೆ ಹೆಣವಾಗಿ ಬರ್ತೀವಿ, ಈ ಸ್ಮಶಾನದಲ್ಲಿ ನಾವು ಹೂತ್ ಹೋಗ್ತೀವಿ, ಒಂದಿನ ನಮಗೂ ಸಾವು ಇದೆ. ಸೊ ಈ ಎಲ್ಲ ಪ್ರಾಪಂಚಿಕಗಳೆಲ್ಲ ಮಾಯೆ. ಈ ಭೂಮಿಯಲ್ಲಿ ನಾವು ಬಹಳ ದಿನ ಇರೋದಿಲ್ಲ, ಒಂದಿನ ನಾವು ಹೋಗ್ಬೇಕು. ಈ ಸತ್ಯವನ್ನು ಆ ಸ್ಮಶಾನ ನೆನಪು ಮಾಡಿಕೊಡುತ್ತೆ ಅಂತ ಜನರಿಗೆ. ಅದಕ್ಕೆ ಓಶೋ ಏನ್ ಹೇಳಿದ್ದಾರೆ, ಊರ ಮಧ್ಯೆ ಸ್ಮಶಾನ ಇರ್ಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ಹಣದ ಬಗ್ಗೆ ಕೂಡ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ನಾವು ದಾನ ಮಾಡೋದನ್ನ ಕಲಿಬೇಕು. ಈ ದಾನ ಮಾಡೋದ್ರಿಂದ ನಮ್ಮಲ್ಲಿ ಲೋಭ ಹೊರಟು ಹೋಗ್ತದೆ ಅಂತ ಹೇಳ್ತಾರೆ. ನಾವ್ ಯಾವಾಗ್ಲೂ ಭೂಮಿಯಲ್ಲಿ ಇರೋದಿಲ್ಲ, ಒಂದಿನ ಹೋಗ್ಲೇಬೇಕು. ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು. ಅದನ್ನ ನಾವು ಮೊದ್ಲೇ ಕಲಿಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ಬಂದ್ಬಿಟ್ಟು ಈ ಸಿಕಂದರ್ ಬಗ್ಗೆ ನಾನು ಹೇಳ್ತೀನಿ. ಸಿಕಂದರ್ ಏನ್ ಮಾಡ್ತಾನೆ, ಅವನು 30ನೇ ವಯಸ್ಸಿನಲ್ಲಿ ಇಡೀ ಎಲ್ಲಾ ಸಾಮ್ರಾಜ್ಯನ ಗೆದ್ದು ಎಲ್ಲ ಐಷಾರಾಮವಾಗಿ ಬದುಕ್ತಾ ಇರ್ತಾನೆ. ಸೊ ಅವನು ಸಾಯುವಾಗ ಏನ್ ಮಾಡ್ತಾನೆ, 3 ಕಂಡೀಷನ್ ಹಾಕ್ತಾನೆ. ಒಂದ್ ಕಂಡೀಷನ್ ಏನಾಗ್ತದೆ, ತನ್ನನ್ನು ಕೊನೆಯ ಸಲ ಚೆಕಪ್ ಮಾಡಿದ ಡಾಕ್ಟರ್, ವೈದ್ಯ, ಅವನು ನನ್ನ ಹೆಣವನ್ನು ಎತ್ಕೊಂಡು ಹೋಗ್ಬೇಕು ಅಂತ ಕಂಡೀಷನ್ ಹಾಕ್ತಾನೆ. ಯಾಕೆ ಈ ತರ ಕಂಡೀಷನ್ ಹಾಕ್ತಾನೆ ಅಂದ್ರೆ, ಅವನು ಜನರಿಗೆ ತೋರಿಸ್ಬೇಕಾಗಿರುತ್ತೆ. ಏನಂದ್ರೆ ಈ ಮರಣ ಅನ್ನೋದು ವೈದ್ಯರಿಂದ ಕೂಡ ತಪ್ಸಕ್ ಸಾಧ್ಯ ಇಲ್ಲ ಅನ್ನೋ ಸತ್ಯನ ಅವನು ಎಲ್ಲರಿಗೂ ಹೇಳ್ಕೊಡ್ಬೇಕಾಗಿರುತ್ತೆ. ಅದಕ್ಕೆ ಇವನು ಫಸ್ಟ್ ಕಂಡೀಷನ್ ಅಲ್ಲಿ ಏನ್ ಹಾಕ್ತಾನೆ, ಯಾರು ತನ್ನನ್ನು ನೋಡಿದ್ದಾರೆ, ತನ್ನನ್ನು ಪರೀಕ್ಷೆ ಮಾಡಿದರೆ, ನೋಡ್ಕೊಂಡಿದ್ದಾರೆ, ಆ ವೈದ್ಯರೇ ನನ್ನ ಹೆಣವನ್ನು ಹೊರಬೇಕು ಅಂತ ಕಂಡೀಷನ್ ಹಾಕ್ತಾನೆ. ಸೊ 2ನೇ ಕಂಡೀಷನ್ ಏನಾಗ್ತಾನೆ ಅಂದ್ರೆ, ತನ್ನ ಹೆಣ ತಗೊಂಡು ಹೋಗುವ ದಾರಿಯಲ್ಲಿ ತಾನು ಏನು ಲೂಟಿ ಮಾಡಿದ್ದ, ತಾನು ಸಂಪಾದನೆ ಮಾಡಿದ್ದ ವಜ್ರ ವೈಡೂರ್ಯ ಆಗ್ಲಿ, ಹಣ ಆಗ್ಲಿ, ಬಂಗಾರ ಆಗ್ಲಿ, ಎಲ್ಲವೂ ನೆಲದ ಮೇಲೆ ಹಾಸ್ಬೇಕು. ಸೊ ಅದರ ಮೇಲೆ ತನ್ನ ಹೆಣವನ್ನು ಹೊತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಸೊ ಇದನ್ನ ಯಾಕೆ ಹೇಳ್ತಾನೆ ಅಂದ್ರೆ, ಅವನು ಇದನ್ನ ಜನರಿಗೆ ಹೇಳಕ್ ಪ್ರಯತ್ನ ಮಾಡ್ತಾನೆ ಅಂದ್ರೆ, ಈ ವಜ್ರ ವೈಡೂರ್ಯ ಆಗ್ಲಿ, ಈ ಹಣ ಬಂಗಾರ ಆಸ್ತಿ, ಇವು ಯಾವ ಶಾಶ್ವತ ಅಲ್ಲ ಅನ್ನೋದನ್ನ ಅವರು ತಿಳಿಸ್ಕೊಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವನು ಈ ಮಾತನ್ನ ಈ ತರ ಕಂಡೀಷನ್ ಹಾಕ್ತಾನೆ. ಮೂರನೇದು ಏನ್ ಕಂಡೀಷನ್ ಹಾಕ್ತಾನೆ ಅಂದ್ರೆ, ಅವನ ಹೆಣ ಮಲಗಿಸುವಾಗ ತಗೊಂಡು ಹೋಗುವಾಗ ಅವನ 2 ಕೈ ಅಗಲು ಮಾಡಿರ್ಬೇಕು. ಅಗಲು ಮಾಡಿ ಕರ್ಕೊಂಡು ಹೋಗ್ಬೇಕು. ಅಂದ್ರೆ
ಅದರ ಅರ್ಥ ಅವನು ಏನ್ ಹೇಳೋಕ್ ಪ್ರಯತ್ನ ಮಾಡ್ತಾನಂದ್ರೆ, ನಾನು ಇಲ್ಲಿ ಖಾಲಿ ಕೈಯಲ್ಲಿ ಬಂದಿದ್ದೀನಿ, ಹೋಗುವಾಗ ಕೂಡ ಖಾಲಿ ಕೈಯಿಂದ ಹೋಗ್ತೀನಿ. ಸೊ ಇದನ್ನ ಅವನು ಹೇಳೋ ಸಂದೇಶ ಕೊಡೋದಕ್ಕೋಸ್ಕರ ಅವನು ಈ ತರ 3 ಕಂಡೀಷನ್ ಹಾಕ್ತಾನೆ ಸಾಯೋ ಸಮಯದಲ್ಲಿ. ಸೊ ಅವನು ಒಬ್ಬ ಕ್ರೂರ ರಾಜ ಇರ್ತಾರೆ, ಅವನು ಎಷ್ಟು ಯುದ್ಧ ಮಾಡಿ ಎಷ್ಟೋ ರಕ್ತ ಚೆಲ್ಲಿರ್ತಾನೆ, ಎಷ್ಟೊಂದು ಲೂಟಿ ಮಾಡಿರ್ತಾನೆ, ಎಷ್ಟೋ ರಾಜ್ಯಗಳನ್ನು ಗೆದ್ದು ಅವನು ಇಡೀ ಭರತಖಂಡಕ್ಕೆ ಚಕ್ರವರ್ತಿ ಆಗ್ತಾನೆ. ಆದ್ರೂ ಕೂಡ ಅವನಲ್ಲಿ ಆ ತೃಪ್ತಿ ಇರೋದಿಲ್ಲ, ಆ ಸಂತೋಷ ಇರೋದಿಲ್ಲ ಅವನಿಗೆ. ಅವನು ಒಬ್ಬ ತತ್ವಜ್ಞಾನಿಯನ್ನು ಭೇಟಿ ಆಗ್ತಾನೆ, ಅವನ ಹೆಸರು ಡಿಜೇನ್ ಅಂತ. ಆ ತತ್ವಜ್ಞಾನಿಯನ್ನು ಭೇಟಿ ಆಗ್ತಾನೆ. ಆ ತತ್ವಜ್ಞಾನಿ ಹತ್ರ ಯಾವುದೇ ಮನೆ ಇರೋದಿಲ್ಲ, ಆಸ್ತಿ ಇರೋದಿಲ್ಲ, ಹಣ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಒಂದು ಒಟ್ಕೊಂಡಿರೋ ಒಂದು ಬಟ್ಟೆ ಬಿಟ್ಟು ಅವನ ಹತ್ರ ಏನೂ ಇರೋದಿಲ್ಲ. ಅವನ ಹತ್ರ ಹೋಗ್ತಾನೆ. ಅವನು ಉಸುಕಿನ ಮೇಲೆ ಬರಿ ಮೈ ಮಲಗಿರ್ತಾನೆ, ಮಲಗಿ ಬಿಸಿಲು ಕಾಯಿಸ್ಕೊತಾ ಇರ್ತಾನೆ. ಇವನು ಅವನ ಹತ್ರ ಹೋಗಿ, ನಾನ್ ನಿನ್ಗೇನ್ ಕೊಡ್ಬೇಕು ಹೇಳು, ನಿನಗೇನ್ ಅವಶ್ಯಕತೆ ಇದೆ, ಏನ್ ಕೊಡ್ಬೇಕು ಅಂತ ಕೇಳಿದ್ರೆ ಅವನೇ ಅಂತಾನೆ, ನೀನು ನನಗೆ ಬಿಸಿಲು ನನ್ನ ಮೈ ಮೇಲೆ ಬೀಳ್ತಾ ಇದೆ, ಅದನ್ನ ನೀನು ಅಡ್ಡವಾಗಿ ನಿಂತ್ಕೊಂಡಿದ್ಯಾ, ಅಲ್ಲಿಂದ ಸರಿ, ನನಗ್ ಬಿಸಿಲು ಬೀಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆ ಡೇಜಿನ್ ಏನ್ ಹೇಳ್ತಾನೆ, ನೀನು ನಿನ್ನಲ್ಲಿ ಎಷ್ಟೊಂದು ಹಣ ಇದೆ, ಆಸ್ತಿ ಇದೆ, ಎಲ್ಲ ರಾಜ್ಯ ಇದೆ, ಆದ್ರೂ ಯಾಕೆ ನಿನ್ನಲ್ಲಿ ತೃಪ್ತಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ ರಾಜ, ಅವನು ಹೇಳ್ತಾನೆ, ನೀವು ನಿಮ್ಮಲ್ಲಿ ಕೂಡ ಏನೂ ಇಲ್ಲ, ನನ್ನ ಹತ್ರ ಎಲ್ಲ ಇದೆ, ಆದ್ರೆ ನಿಮ್ಮ ಹತ್ರ ಏನೂ ಇಲ್ಲ, ಆದ್ರೂ ಕೂಡ ನಿಮ್ಮಲ್ಲಿ ಆನಂದ ಕಾಣಿಸಿದೆ. ಈ ಆನಂದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದಾಗ ಡಿಜೈನ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನೂ ಇಲ್ಲ ಅನ್ನೋದೇ ಸ್ವತಂತ್ರ ಅಂತ ಹೇಳ್ತಾರೆ ಅವರು. ಅಂದ್ರೆ ಏನು ಇಲ್ಲದೆ ಎಷ್ಟು ಸ್ವತಂತ್ರ, ಎಷ್ಟು ಹಾಯಾಗಿ ಇರ್ಬೋದು ಅಂತ ಹೇಳ್ತಾರೆ ಅವರು. ಅವ್ರು ಹೇಳ್ತಾರೆ, ಯಾವುದನ್ನ ನಾವು ಅಂಟ್ಕೊಳ್ತೀವಿ, ಯಾವುದನ್ನ ನಾವು ಹಿಡ್ಕೊಳ್ತೀವಿ, ಅದರಿಂದ ನಮ್ಗೆ ಆನಂದ ಸಿಗೋದಿಲ್ಲ. ಎಲ್ಲವನ್ನು ಬಿಟ್ಕೊಟ್ರೆ ನಾವು ಆನಂದವಾಗಿರ್ತೀವಿ ಅಂತ ಹೇಳ್ತಾರೆ. ಇದರಿಂದ ಅಲೆಕ್ಸಾಂಡರ್ ತಿಳ್ಕೊತಾನೆ, ಅಲೆಕ್ಸಾಂಡರ್ ಅಥವಾ ಸಿಕಂದರ್ ತಿಳ್ಕೊತಾನೆ, ಅವನಿಗೆ ಅರ್ಥ ಆಗುತ್ತೆ. ಸೊ ಯಾವುದೇ ಬಯಕೆ ಇಲ್ಲದಿರೋದೇ ಡಿಟ್ಯಾಚ್ಮೆಂಟ್. ಅಂದ್ರೆ ನಾವು ಎಲ್ಲವನ್ನು ಬಿಟ್ಟು, ಎಲ್ಲವನ್ನು ಎಲ್ಲವನ್ನು ಯಾವಾಗ ಬಿಡ್ತೀವಿ ಅವಾಗ ನಾವು ಡಿಟ್ಯಾಚ್ಮೆಂಟ್ ಕಲಿತೀವಿ. ಸೊ ಈ ಸತ್ಯವನ್ನು ಒಂದು ಸಿಕಂದರ್ ಕಲ್ತ್ಕೊತಾನೆ. ಸೊ ಅದಕ್ಕೆ ಅವನು ಬದಲಾಗ್ತಾನೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಕತೆ ಹೇಳ್ಬೇಕಂದ್ರೆ, ಸಹಜವಾದ ಆಧ್ಯಾತ್ಮಿಕತೆ ಅನ್ನೋದೊಂದು ಕತೆ. ಸೊ ಅದು ಒಂದು ರೈತನ ಕಥೆಯಾಗಿದೆ. ಸೊ ಆ ರೈತ ಹೊಲದಲ್ಲಿ ಕೆಲಸ ಮಾಡ್ತಾನೆ. ಯಾವಾಗ್ಲೂ ಅವನು ಒಂಟಿಯಾಗಿ ಇರ್ತಾನೆ. ಒಂದು ಚಿಕ್ಕ ಮನೆ ಮಾಡ್ಕೊಂಡು ಹೊಲಗಳಿಗೆ ನೀರ್ ಹಾಕ್ತಾ ಇರ್ತಾ, ಗಿಡಗಳ ಬೆಳೆಸ್ತಾ, ಒಂದು ಹೊಲದಲ್ಲಿ ಕೆಲಸ ಮಾಡ್ತಾ ತನ್ನಷ್ಟಕ್ಕೆ ತಾನೇ ಹಾಯಾಗಿ ಸುಖವಾಗಿ ಇರ್ತಾನೆ. ಒಬ್ಬ ವ್ಯಕ್ತಿ ಹೋಗಿ ಅವನ ಹತ್ರ ಹೇಳ್ತಾನೆ, ನೀನ್ ಇಷ್ಟು ಸುಖವಾಗಿದೀಯಾ, ಇಷ್ಟು ಚೆನ್ನಾಗಿದೀಯಾ, ಯಾರ ಸಂಪರ್ಕನೂ ಇಲ್ಲ ನಿನಗೆ, ಆದ್ರೂ ಕೂಡ ಇಷ್ಟು ಸುಖವಾಗಿದೆಯಲ್ಲ ನೀನು ಅಂತ ಅವನು ಹೇಳ್ತಾನೆ, ನನ್ನ ಜೊತೆ ನಾನಿದ್ದೀನಿ, ಅದಕ್ಕೆ ನಾನು ಸುಖವಾಗಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ನೋಡ್ರಿ ಮಾಸ್ಟರ್, ನನ್ನ ಜೊತೆ ನಾನಿದ್ದೀನಿ ಅಂದ್ರೆ ನಮ್ಮ ಆತ್ಮದ ಜೊತೆ ನಾನಿದ್ದೀನಿ ಅಂದ್ರೆ ಯಾವ ಬಂಧನಗಳು ಇಲ್ಲ, ಯಾವುದೇ ಪ್ರಾಪಂಚಿಕ ಮಾಯೆಗಳು ಇಲ್ಲ, ಪ್ರಾಪಂಚಿಕ ವಸ್ತುಗಳ ಬಗ್ಗೆ ಆಲೋಚನೆಗಳು ಇಲ್ಲ, ಯಾವುದೇ ವ್ಯಕ್ತಿಗಳ ಬಗ್ಗೆ ಆಲೋಚನೆ ಇಲ್ಲ, ಯಾವುದೂ ಇಲ್ಲ. ಕೇವಲ ತನ್ನ ಜೊತೆ ತಾನೇ ಇದ್ದು ಎಷ್ಟು ಆನಂದವಾಗಿರ್ತಾನೆ. ಸೊ ಇದೇ ನಿಜವಾದ ಅಲ್ಟಿಮೇಟ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ಮಾಸ್ಟರ್. ಸೊ ಇದನ್ನ ನಾವು ಕಲಿಯೋದಕ್ಕೋಸ್ಕರ ಎಷ್ಟೋ ಜನ್ಮ ಭೂಮಿಯಲ್ಲಿ ಬರ್ತೀವಿ, ಕಲಿತೀವಿ. ಈ ಡಿಟ್ಯಾಚ್ಮೆಂಟ್ ಕಲಿಯೋಕ್ಕೋಸ್ಕರ ನಾವು ಬರ್ತೀವಿ. ಇಲ್ಲಿ ಡಿಟ್ಯಾಚ್ಮೆಂಟ್ ಅಂದ್ರೆ ನಮ್ಗೆ ಏನ್ ಅರ್ಥ ಬರುತ್ತೆ ಅಂದ್ರೆ, ಮುಖ್ಯವಾಗಿ ಏನ್ ಅರ್ಥ ಬರುತ್ತೆ ಅಂದ್ರೆ, ಇಲ್ಲಿ ಡಿಟ್ಯಾಚ್ಮೆಂಟ್ ಅಂದ್ರೆ ನಾವು ಇಲ್ಲಿ ಈ ಭೂಮಿ ಮೇಲೆ ಬಂದಾಗ ಇಲ್ಲಿ ಪ್ರಾಪಂಚಿಕ ಮಾಯೆಯಿಂದ ನಾವು ಹೊರಗೆ ಬರ್ತೀವಿ. ಯಾವಾಗಂದ್ರೆ ಈ ಪ್ರಾಪಂಚಿಕ ಮಾಯೆಗಳು ಅಂದ್ರೆ ಪ್ರಾಪಂಚಿಕ ವಸ್ತುಗಳಾಗ್ಲಿ, ವ್ಯಕ್ತಿಗಳಾಗ್ಲಿ, ಸೊ ಯಾವುದೂ ಇಲ್ಲ. ನಾವು ಒಂದು ಶೂನ್ಯ, ನಮ್ ಜೊತೆ ನಾವಿದೀವಿ, ನಾವೇ ಒಂದು ಆತ್ಮ ಸ್ವರೂಪರು, ನಾವು ಒಂದೇ ಪಾತ್ರಧಾರಿ. ಸೊ ನಾವು ಬಂದಿರೋದು ಮುಖ್ಯ ಕಾರಣ ಇಲ್ಲಿ ಏನಂದ್ರೆ, ನಮ್ಮನ್ನ ನಾವು ಅರಿಬೇಕು, ನಮ್ಮನ್ನ ನಾವು ತಿಳ್ಕೊಬೇಕು, ನಮ್ಮೊಳಗೆ ನಾವು ಹೋಗಿ ನಾವು ಒಂದು ಪರಮಾತ್ಮನ ಅಂಶ, ನಾವು ಒಂದು ಪರಮಾತ್ಮ, ಕೊನೆಗೆ ನಾವೊಂದು ಶೂನ್ಯ ಅಂತ ತಿಳ್ಕೊಬೇಕಂದ್ರೆ ನಾವು ಮೊದ್ಲು ಈ ಡಿಟ್ಯಾಚ್ಮೆಂಟ್ ಕಲಿಬೇಕು. ಅಂದ್ರೆ ಎಲ್ಲವನ್ನು ಲೆಟ್ ಗೋ ಮಾಡ್ತಾ ಹೋಗ್ಬೇಕು. ನಾವು ಹೇಗೆ ಅಂದ್ರೆ, ನಾವು ಕೆಲವೊಬ್ರು ಸಾಯೋ ಸ್ಥಿತಿಯಲ್ಲಿ ಇರ್ತಾರೆ. ಸಾಯುವಾಗ ತಾವು ಏನಂತಾರೆ, ನನ್ನ ಆಸ್ತಿ ಇತ್ತು, ನಾನು ಎಷ್ಟೊಂದು ಆಸ್ತಿ ಮಾಡಿದ್ದೆ, ಆದ್ರೆ ಈ ಆಸ್ತಿ ನಾನು ಬಿಟ್ಟು ಹೋಗ್ಬೇಕಲ್ಲ ಅಂತ ಸಂಕಟ ಪಡ್ತಾರೆ. ಒಬ್ಬೊಬ್ರು ನನ್ನ ಮೊಮ್ಮಗು ನೋಡ್ಬೇಕಾಗಿತ್ತು, ನಾನು
ಆ, ಇಷ್ಟರಲ್ಲೇ ಸಾಯ್ತಾ ಇದ್ದೀನಲ್ಲ. ಸೊ ಸಾಯುವಾಗ ಇಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡು, ಸೊ ಈ ಅಟ್ಯಾಚ್ಮೆಂಟ್ ಇಟ್ಕೊಂಡು ಸಾಯ್ತಾರೆ. ಅದೇ ನಾವು ಇವಾಗ ನಾವು ಧ್ಯಾನದಲ್ಲೇ ಬಂದಿದ್ದೀವಿ. ಸೊ ನಮ್ಮ ಧ್ಯಾನ, ಸತ್ಸಂಗ, ಸಜ್ಜನ ಸಂಗತೆ, ಇದರಿಂದ ನಾವು ಎಲ್ಲ ಇದನ್ನ ತಿಳ್ಕೊಂಡಿದೀವಿ. ಸೊ ನಾವು ಇಲ್ಲಿ ಪ್ರತಿಯೊಂದು ಲೆಟ್ ಗೋ ಮಾಡ್ತಾ ಹೋಗ್ಬೇಕು. ಕಾಶಿಗೆ ಹೋಗ್ತಾರೆ, ಅಲ್ಲಿ ಕಾಶಿಯಲ್ಲಿ ಏನಾದ್ರು ಬಿಟ್ಟು ಬರ್ರಿ ಅಂತಾರೆ. ಸೊ ಕಾಶಿಗೆ ಹೋದ್ರೆ ಅಲ್ಲಿ ಏನ್ ಮಾಡ್ತಾರೆ, ತಮ್ಗೆ ಇಷ್ಟವಾದ ತಿಂಡಿನ ಬಿಟ್ಟು ಬರ್ತಾರೆ. ಸೊ ಏನಾದ್ರು ಪ್ರಾಪಂಚಿಕವಾದದನ್ನ ಬಿಟ್ಟು ಬರ್ತಾರೆ. ಸೊ ನಿಜವಾಗಿ ನಾವು ಅಲ್ಲಿ ಹೋದ್ರೆ ನಾವೇನ್ ಬಿಟ್ಟು ಬರ್ಬೇಕು, ನಾವು ಈ ಪ್ರಾಪಂಚಿಕ ಮಾಯೆಯಿಂದ ನಾವು ಹೊರಗೆ ಬರ್ತೀವಿ ಅನ್ನೋದನ್ನ ನಾವು ಅಲ್ಲಿ ಬಿಟ್ಟು ಬರ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಇದೇನಂದ್ರೆ ಡಿಟ್ಯಾಚ್ಮೆಂಟ್ ಅನ್ನೋದು ಅಲ್ಟಿಮೇಟ್ ಅಂತ ಹೇಳ್ತಾರೆ. ಈ ಡಿಟ್ಯಾಚ್ಮೆಂಟ್ ನಾವು ಕಲಿಬೇಕು ಅಂತ ಹೇಳ್ತಾರೆ. ಈ ಅವಗಾಹನೆಯಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮಾಸ್ಟರ್. ನನಗೆ ಇಷ್ಟೊತ್ತನ ಈ ಜ್ಞಾನ ಹಂಚೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಡಿಟ್ಯಾಚ್ಮೆಂಟ್ ಅನ್ನೋದು ಬಹಳ ಚೆನ್ನಾಗಿ ಹೇಳಿದ್ದೀರಾ. ವರ್ಷ ಅವ್ರು ಹೇಳೋದು, ನಮ್ಮ ಪತ್ರಿಜಿ ಅವ್ರು ಹೇಳೋದು, ಮತ್ತೆ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದನ್ನು ಅದನ್ನೇ ಅಂತ ಅಂದು ತುಂಬಾ ಅದ್ಭುತವಾಗಿ ನೀವು ತಿಳಿಸ್ಕೊಟ್ರಿ. ಎಲ್ಲರಿಗೂ ಡಿಟ್ಯಾಚ್ಮೆಂಟ್ ಇರ್ಬೇಕನ್ನೋದೇ ನಮ್ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ. ಅದನ್ನ ಇದ್ರೇನೆ ನೀನ್ ಸಾಧನೆ ಮಾಡಕ್ಕೆ ಅನುಕೂಲ ಆಗತ್ತೆ ಅಂತ ಅಂದು ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ರೀತಿ ನೀವು ನಮ್ ಪಿರಮಿಡ್ ಕಾಲ್ ಸರ್ವಿಸ್ ಬಂದು ಎಲ್ಲಾ ಜ್ಞಾನವನ್ನು ಹಂಚ್ತಾ ಇರ್ಬೇಕು ಅಂತ ಕೇಳ್ಕೊಂತೀವಿ. ಮಾಸ್ಟರ್ಸ್, ಯಾರಾದ್ರೂ ಮೇಡಮ್ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತಾನೆ ಅನ್ಸುತ್ತೆ ಮೇಡಮ್. ಯಾರನ್ನು ಮಾತಾಡ್ತಾ ಇಲ್ಲ. ಮಾಸ್ಟರ್ಸ್, ಇದೇ ರೀತಿ ಪ್ರತಿದಿನ ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ಗೆ ಒಬ್ಬೊಬ್ಬರು ಮಾಸ್ಟರ್ ಬಂದ ಅವ್ರ ಜ್ಞಾನ ಹಂಚ್ತಾ ಇರ್ತಾರೆ. ಎಲ್ಲರೂ ಭಾಗಿಗಳಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಯೂರಾ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ನೀವು ಹೇಳಿದ್ದು ಚೆನ್ನಾಗಿತ್ತು ಮ್ಯಾಮ್. ಮತ್ತೆ ನಾವು ಶೂನ್ಯ ಅಂತ ಅಂದ್ರಲ್ಲ ಮ್ಯಾಮ್, ಅದು ಯಾವ ತರ ಅಂತ ಅದು ಸ್ವಲ್ಪ ಹೇಳ್ತೀನಿ. ಮೇಡಮ್, ಓಕೆ ಮೇಡಮ್. ನಾವು ಶೂನ್ಯ ಅಂದ್ರೆ ಇಲ್ಲಿ ಈಗ ಹೇಗ್ ಬರುತ್ತೆ ಅಂದ್ರೆ ಮೇಡಮ್, ಸೊ ಮೊದ್ಲು ನಾವು ಒಂದು ಆತ್ಮ ಎಲ್ಲರೂ ಎಲ್ರಲ್ಲೂ ಆತ್ಮ ಇದೆ. ಆತ್ಮ ಪ್ರತಿಯೊಬ್ರು ಆತ್ಮ ಸ್ವರೂಪರು ಅಂತ ಹೇಳ್ತೀವಿ. ಸೊ ಬರ್ಬರ್ತಾ ನಾವು ಒಂದು ಪರಮಾತ್ಮ ಈ ಪ್ರತಿಯೊಂದು ಆತ್ಮ ಏನಿದೆ ಒಂದು ಪರಮಾತ್ಮನ ಸ್ವರೂಪ ಅಂತ ಹೇಳ್ತೀವಿ. ಅಂದ್ರೆ ಕೊನೆಗೆ ಇದು ಏನ್ ಬರುತ್ತೆ, ಇದು ಲಾಸ್ಟ್ ಸ್ಟೇಜ್ ಬರುತ್ತೆ, ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ. ಅಲ್ಲಿ ನಿರ್ವಾಣ ಬಾಡಿ ಅಂತ ಬರ್ತಾರೆ. ಸೊ ನಿರ್ವಾಣ ಬಾಡಿ ಬಂದಾಗ ಏನಾಗುತ್ತೆ, ಒಂದು ಶೂನ್ಯ ಸ್ಥಿತಿಗೆ ತಲುಪ್ತೀವಿ. ಶೂನ್ಯ ಅಂದ್ರೆ ನಾನೇನು ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಶ್ರೀ ಯೋಗಾನಂದ ಪರಮಹಂಸರದ ಒಂದು ಚಿಕ್ಕ ಹೇಳ್ತೀನಿ ಮೇಡಮ್. ಸೊ ಶ್ರೀ ಪರಮಹಂಸ ಯೋಗಾನಂದರು ಏನ್ ಹೇಳಿದ್ದಾರೆ, ನಾವೆಲ್ಲರೂ ಒಂದು ಬೆಳಕು ಅಂತ ಹೇಳಿದ್ದಾರೆ. ನಾವು ಎಲ್ಲರೂ ಜ್ಯೋತಿಯ ಸ್ವರೂಪಗಳು ಅಂತ ಹೇಳಿದ್ದಾರೆ. ಸೊ ಇದ್ರಲ್ಲಿ ಈ ಭೂಮಿಯಲ್ಲಿ ಇರೋ ಪ್ರತಿಯೊಂದು ವಸ್ತು ಆಗ್ಲಿ, ವ್ಯಕ್ತಿ ಆಗ್ಲಿ, ಪ್ರತಿಯೊಂದು ಕೂಡ ಒಂದು ಬೆಳಕು. ಆ ಬೆಳಕು ಹೇಗಂದ್ರೆ ಆ ಬೆಳಕಿನಿಂದ ಅಣುಗಳ ಸೃಷ್ಟಿಯಾಗಿ ಆ ಅಣುಗಳ ಜೋಡಣೆಯಿಂದ ವ್ಯಕ್ತಿ ಮನುಷ್ಯರಾಗ್ತಾರೆ, ವಸ್ತುಗಳಾಗ್ತವೆ. ಅದೇ ತರ ಸೊ ಇಲ್ಲಿ ಜ್ಯೋತಿ ಅಂದ್ರೆ ನಾವು ಕೂಡ ಎಲ್ಲರೂ ಜ್ಯೋತಿಯ ಸ್ವರೂಪ ಅಂತ ಹೇಳ್ತೀವಿ. ಈ ಜ್ಯೋತಿ ಅಂದ್ರೆ ಏನು ಅಲ್ಲ, ನಾನು ಶೂನ್ಯ ಅನ್ನೋದು, ನಾನೇನು ಅಲ್ಲ ಅನ್ನೋದೇ ಒಂದು ಶೂನ್ಯ ಸ್ಥಿತಿ. ಸೊ ಈ ಸ್ಥಿತಿ ತಲುಪೋವರೆಗೂ ನಾವು ಈ ಭೂಮಿ ಮೇಲೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಸೊ ಈ ಶೂನ್ಯ ಸ್ಥಿತಿ ನಾವು ಯಾವಾಗ ಡಿಟ್ಯಾಚ್ಮೆಂಟ್ ಕಲಿತೀವಿ, ಡಿಟ್ಯಾಚ್ಮೆಂಟ್ ಅಂದ್ರೆ ನಮ್ಮಲ್ಲಿ ಸೊ ಈ ಪ್ರಾಪಂಚಿಕ ಮಾಯೆಗೆ ಸಿಲ್ಕ್ ಹಾಕಲ್ಲ, ನಾವು ಸಿಲ್ಕೊಳ್ಳೋದಿಲ್ಲ. ಎಲ್ಲ ಗೊತ್ತಾಗತ್ತೆ ನಮ್ಗೆ ಏನಂದ್ರೆ ಈ ಭೂಮಿಯಲ್ಲಿ ನಾವು ಜಾಸ್ತಿ ದಿನ ಇರಲ್ಲ. ಇಲ್ಲಿರೋ ಎಲ್ಲ ಪ್ರಾಪಂಚಿಕ ವಸ್ತುಗಳೆಲ್ಲ ನಾವು ಜಾಸ್ತಿ ನಮ್ ಜೊತೆ ಇರಲ್ಲ. ಸೊ ನಮ್ದು ಪರ್ಪಸ್ ಆಫ್ ಲೈಫ್, ನಾವೊಂದು ಜ್ಯೋತಿಯಾಗಿ ನಾವು ಮೇಲೆ ಹೋಗ್ತೀವಿ, ನಾವೊಂದು ಪರಬ್ರಹ್ಮನ್ ಜೊತೆ ಸೇರ್ಕೋತೀವಿ ಅನ್ನೋ ಒಂದು ಅವಗಾಹನೆ ನಮ್ಗೆ ಅವಾಗ ಬರುತ್ತಲ್ಲ. ಸೊ ಈ ಡಿಟ್ಯಾಚ್ಮೆಂಟ್ ಅನ್ನೋದು ಕೊನೆಯ ಸ್ಟೇಜ್. ಈ ಡಿಟ್ಯಾಚ್ಮೆಂಟ್ ಇಂದ ನಾವು ಅದು ಶೂನ್ಯ ಅನ್ನೋದನ್ನ ಕಲಿತೀವಿ ಅಂತ ಹೇಳ್ತಾ ಇದ್ದೀನಿ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಬೇರೆ ಅವ್ರಿಗೂ ಈ ಡೌಟ್ ಇರೋದನ್ನು ಕ್ಲಿಯರ್ ಆಯ್ತು ಅಂತಾನೆ ಅನ್ಸುತ್ತೆ ನೀವು ಕೇಳಿರೋದು. ತುಂಬಾ ಚೆನ್ನಾಗಾಯ್ತು.
ಮೇಡಮ್ ಇದೇ ರೀತಿ ಎಲ್ಲರೂ ಅಟೆಂಡ್ ಆಗಿ ಮಾಸ್ಟರ್ಸ್ ಪ್ರತಿದಿನ